ಕರ್ತನೆ ನಿಮಗೆ ಸ್ತೋತ್ರಪ್ಪ. ಹೌದು ಕರ್ತನೆ, ಅದ್ಭುತವ ಹೊಂದಲು ನಾವು ಕಾಯುತ್ತಾ ಇದ್ದೇವೆ ಕರ್ತನೆ. ಅನೇಕ ದಿವಸಗಳಿಂದ ನಾವು ಅನೇಕ ವಿಷಯಗಳಿಗೋಸ್ಕರ ಕಾಯುತ್ತಾ ಇರೋವರಾಗಿದ್ದರೂ ಕೂಡ ದೇವರೇ, ಅನೇಕ ಸಮಯ ನಿಮಗೆ ಹೆಂಗೆ ನಾವು ಮಾಡಬೇಕು, ಯಾವ ರೀತಿಯಲ್ಲಿ ನಿಮ್ಮನ್ನು ಖುಷಿಪಡಿಸಬೇಕು, ಯಾವ ರೀತಿಯಲ್ಲಿ ನಿಮ್ಮಿಂದ ಆಶೀರ್ವಾದ ಆಗಬೇಕೆಂದು ಅನೇಕ ಸಮಯಗಳು ನಮಗೆ ತಿಳಿಯದಿರಬಹುದು ಕರ್ತನೆ. ಆದರೆ ನಿಮ್ಮ ವಾಕ್ಯವನ್ನು ಅರಿತು, ನಿನ್ನ ವಾಕ್ಯವನ್ನು ಧ್ಯಾನಿಸಿ, ಅದರಂತೆ ನಡೆದು ನನ್ನ ಆಜ್ಞೆಗಳನ್ನು ಅನುಸರಿಸಿ ನಡೆಯುವರಾದರೆ ನೀವು ಏನು ಬೇಕಾದರೂ ಕೇಳಿಕೊಳ್ಳಿ ಎಂದ ಮಾತಿದೆಯಲ್ಲಪ್ಪ. ನಿಮ್ಮ ಆಜ್ಞೆಗಳನ್ನು ಯಾವ ರೀತಿಯಲ್ಲಿ ನಾವು ಅನುಸರಿಸಿ ನೀವು ಮೆಚ್ಚುಗೆಯಾಗಿ ಯಾವ ರೀತಿಯಲ್ಲಿ ನಾವು ನಡಿಬೇಕೆಂಬುದನ್ನು ದೇವರೇ ನಮಗೆಲ್ಲರಿಗೂ ತಿಳಿಯಪಡಿಸಬೇಕಾಗಿ ಪ್ರಾರ್ಥಿಸುತ್ತೇನೆ. ಕರುಣಾಮಯನೇ ನಿಮಗೆ ಸ್ತೋತ್ರಪ್ಪ ದೇವರೇ. ಈ ದಿವಸದಲ್ಲಿ ಕೂಡ ದೇವರೇ ನಾವೆಲ್ಲರೂ ನಿಮ್ಮ ಪಾದದಲ್ಲಿ ಸಮರ್ಪಿಸುತ್ತಾ ಕಾಯುತ್ತಾ ಇದ್ದೇವೆ ಕರ್ತನೆ. ನಿಮ್ಮ ಮಾತುಗಳನ್ನು ಕೇಳಲಿಕ್ಕಾಗಿ ಅಪ್ಪ, ನಾವು ಅನೇಕ ಮಾತುಗಳನ್ನು ಕೇಳುತ್ತೇವೆ, ಆದರೆ ಅದು ನೆಲೆಗೊಳ್ಳುತ್ತಾ ಇಲ್ಲ. ಪರಿಶುದ್ಧನೇ, ಇವತ್ತು ನೀವು ನಮ್ಮ ಜೊತೆಯಲ್ಲಿ ಮಾತಾಡಪ್ಪ. ನಮ್ಮ ಕಿವಿಗಳಲ್ಲಿ ಅದು ಕೇಳೋದು ಅಲ್ಲ, ಹೃದಯದಲ್ಲಿ ಅದು ಸ್ವೀಕರಿಸಿಕೊಂಡು ಅದನ್ನು ಮನನ ಮಾಡಿಕೊಳ್ಳುವಂತೆ, ಅದು 100ರಷ್ಟು ಫಲ ಕೊಡುವ ಹಾಗೆ ಕರ್ತನೆ ವಾಕ್ಯವನ್ನು ನಮಗೆ ತಿಳಿಯಪಡಿಸಬೇಕಾಗಿ ಪವಿತ್ರಾತ್ಮನೇ ಕಾರ್ಯ ಮಾಡಬೇಕಾಗಿ ಪ್ರಾರ್ಥಿಸುತ್ತೇವೆ. ಪರಿಶುದ್ಧಾತ್ಮನೇ ನಿಮಗೆ ವಂದನೆ. ಈ ಸಮಯದಲ್ಲಿ ಆಲಯವನ್ನು, ಈ ಸಮಯದಲ್ಲಿ ಎಲ್ಲವನ್ನು ಕೂಡ ನಿಮ್ಮ ಕರಗಳಲ್ಲಿ ಸಮರ್ಪಿಸುತ್ತೇವೆ. ಓ ವೆಲ್ಕಮ್ ಹೋಲಿ ಸ್ಪಿರಿಟ್, ವೆಲ್ಕಮ್ ಹೋಲಿ ಸ್ಪಿರಿಟ್, ವೆಲ್ಕಮ್ ಹೋಲಿ ಸ್ಪಿರಿಟ್. ಪವಿತ್ರಾತ್ಮನೇ ಬನ್ನಿ ಸ್ವಾಮಿ, ಪವಿತ್ರಾತ್ಮನೇ ಬನ್ನಿ. ನಿಮ್ಮನ್ನು ಪ್ರೀತಿಸುತ್ತೇವೆ, ನಿಮ್ಮನ್ನು ಪ್ರೀತಿಸುತ್ತೇವೆ ಸಭೆಯಾಗಿ. ಪವಿತ್ರಾತ್ಮನೇ ನಿಮ್ಮನ್ನು ಪ್ರೀತಿಸುತ್ತೇವೆ ನಾವು ಸಭೆಯಾಗಿ. ಪವಿತ್ರಾತ್ಮರೇ ನಿಮ್ಮನ್ನು ಪ್ರೀತಿಸುತ್ತೇವೆ ಸಭೆಯಾಗಿ. ಪವಿತ್ರಾತ್ಮರೇ ನಿಮ್ಮನ್ನು ಪ್ರೀತಿಸುತ್ತೇವೆ. ಪವಿತ್ರಾತ್ಮರೇ ನಾವು ಸಭೆಯಾಗಿ ನಿಮ್ಮನ್ನು ಪ್ರೀತಿಸುತ್ತೇವೆ, 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 ಪ್ರೀತಿಸುತ್ತೇವೆ. ಪವಿತ್ರಾತ್ಮರೇ ನಿಮ್ಮನ್ನು ಪ್ರೀತಿಸುತ್ತೇವೆ, ಪ್ರೀತಿಸುತ್ತೇವೆ, ಪ್ರೀತಿಸುತ್ತೇವೆ. ಶಬಲಯಾಂತರ ಬರಬಬ. ಪವಿತ್ರಾತ್ಮನೇ ನಮ್ಮಲ್ಲಿರುವುದಕ್ಕಾಗಿ ಸ್ತೋತ್ರ. ಓ ನಿಮ್ಮ ಆತ್ಮನಿಂದ ಈ ಸಭೆಯಲ್ಲಿ ತುಂಬಿಸಿ ನಡೆಸು. ಸ್ವಲ್ಪ ಸಮಯ ಬಾಕಿ ಬೇಕಾಗಿರೋ ಮಾತುಗಳಿಗಾಗಿ ನಿಮ್ಮ ಕರಗಳಲ್ಲಿ ಸಮಯವನ್ನು ತಗ್ಗಿಸಿ ಸಮರ್ಪಿಸುತ್ತೇನೆ. ಓ ಶಬಲಬಾರಿ ಬಲಬಾರಿ ಬಾಕಬಲ ಯಾಂತರ ಬರದುರ. ಓ ರೀಗಲ್ ದೇರ ಜಗಲ್ಕರ ದುರಲ್ಕಬ ಶಬಲಯಾಂತರ ಬರಬಬ. ಪವಿತ್ರಾತ್ಮ ರೋದೆ ರೇಷೆ ಮಮ ಲಯಾಂತುರ ಭರ ಭರ ಕಬಲಬ. ತಂದೆ ಕುಮಾರ ಪರಿಶುದ್ಧಾತ್ಮ ದೇವರಿಗೆ ವಂದನೆ ಸಲ್ಲಿಸುತ್ತೇವೆ. ನಮ್ಮ ಮೊದಲು ಇಳಿದು ಬಂದು ದೇವರೇ ಎಲ್ಲೆಲ್ಲಿ ಏನೇನೆಲ್ಲ ಬಂಧನಗಳನ್ನು ಬಿಚ್ಚಿ ದೊಡ್ಡ ಅದ್ಭುತ ಮಾಡಿದಕ್ಕಾಗಿ ಸ್ತೋತ್ರ. ದೊಡ್ಡ ಬಿಡುಗಡೆಯನ್ನು ಉಂಟು ಮಾಡಿದಕ್ಕಾಗಿ ಸ್ತೋತ್ರ. ಸಭೆ ಮಕ್ಕಳನ್ನು ಕೂಡ ಕೆಟ್ಟಿರುವ ಕೆಟ್ಟುಗಳು ಬಿಚ್ಚಿ ಹೋಗಿದ್ದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆ ಮಾಡಲಿಕ್ಕಾಗದಂತೆ, ಸ್ತೋತ್ರ ಮಾಡಲಿಕ್ಕಾಗದಂತೆ, ಒಂದು ಖುಷಿಯಾಗಿ ಇರಲಿಕ್ಕಾಗದಂತೆ ಕೆಟ್ಟಿರುವ ಮಂಗುತನ ಆತ್ಮ ನಿಷ್ಫಲವಾಗಿದ್ದಕ್ಕಾಗಿ ಸ್ತೋತ್ರ. ದೇವರೇ ನಿಮ್ಮ ಮಕ್ಕಳಿಗೆ ಜಯ ಕೊಟ್ಟದಕ್ಕಾಗಿ ವಂದನೆ. ಎಲ್ಲ ಸ್ತುತಿಗನ ಮಹಿಮೆಗಳು ನಿಮಗೊಬ್ಬರಿಗೆ ಸಲ್ಲಲಿ ಪರಲೋಕ ತಂದೆಯೇ. ಒಂದು ವಾಕ್ಯ ಓದಿಕೊಳ್ಳೋಣ. ಅರಣ್ಯಕಾಂಡ 11ನೇ ಅಧ್ಯಾಯ 4ರಿಂದ 10 ವಾಕ್ಯ ನಾವು ಓದಿಕೊಂಡು ಧ್ಯಾನಿಸೋಣ. ಅರಣ್ಯಕಾಂಡ 11ನೇ ಅಧ್ಯಾಯ 4ರಿಂದ 10. ಅವರ ಮಧ್ಯದಲ್ಲಿದ್ದ ಇತರ ಜನರು ಮಾಂಸವನ್ನು ಆಶಿಸಿದರು. ಇಸ್ರಾಯೇಲ್ಯರು ಕೂಡ ತಿರುಗಿ ಹತ್ತುಕೊಂಡು, ಮಾಂಸವು ನಮಗೆ ಹೇಗೆ ಲಭಿಸಿತು? ಐಗುಪ್ತ ದೇಶದಲ್ಲಿ ನಾವು ಬಿಟ್ಟಿಯಾಗಿ ತಿನ್ನುತ್ತಿದ್ದ ಮೀನು, ಸೌತೆಕಾಯಿ, ಕರ್ಬೂಜು, ಉಳ್ಳಿಗಡ್ಡೆ, ನೀರುಳ್ಳಿ, ಬೆಳ್ಳುಳ್ಳಿ ಇವು ನೆನಪಿಗೆ ಬರುತ್ತವಲ್ಲ. ಇಲ್ಲಿಯಾದರೂ ನಮ್ಮ ಜೀವ ಬತ್ತಿ ಹೋಯಿತು. ಈ ಮನ್ನವೇ ಹೊರತು ನಮಗೆ ಇನ್ನೇನು ಸಿಕ್ಕಲಿಕ್ಕಿಲ್ಲ ಅಂದುಕೊಳ್ಳುತ್ತಿದ್ದರು. ಆ ಮನ್ನವು ಕೊತ್ತುಂಬರಿ ಕಾಳಿನಂತಿತ್ತು, ಬದೋಲೋಕ ಧೂಪದಂತೆ ಕಾಣಿಸಿತು. ಜನರು ತಿರುಗಾಡುತ್ತಾ ಅದನ್ನು ಕೂಡಿಸಿಕೊಂಡು ಬೀಸುವ ಕಲ್ಲುಗಳಿಂದ ಬೀಸಿ, ಇಲ್ಲವೇ ಒರಳಲ್ಲಿ ಕುಟ್ಟಿ ಪಾತ್ರೆಗಳಲ್ಲಿ ಬೇಯಿಸಿ ರೊಟ್ಟಿಗಳನ್ನು ಮಾಡಿಕೊಂಡರು. ಅದರ ರುಚಿ ಎಣ್ಣೆ ಬೆರೆಸಿ ಮಾಡಿದ ಭಕ್ಷ್ಯಗಳಂತಿತ್ತು. ರಾತ್ರಿ ಕಾಲದಲ್ಲಿ ಮಂಜು ಪಾಳೆಯದಲ್ಲಿ ಬೀಳುತ್ತಿದ್ದಾಗ ಅದರೊಂದಿಗೆ ಮನ್ನವೂ ಬೀಳುತ್ತಿತ್ತು. ಹಲ್ಲೆಲೂಯಾ. ದೇವರೇ, ವಾಕ್ಯ ನಿಮ್ಮ ಕರಳು ಸಮರ್ಪಿಸುತ್ತೇನೆ. ವಾಕ್ಯದಿಂದ ನೀವು ಮಾತಾಡು. ನೀವು ಹೇಳಿದ ಮಾತು ನಿಮ್ಮ ನಾಮ ಮಹಿಮೆಗಾಗಿ, ನಿಮ್ಮ ಇಷ್ಟಕ್ಕಾಗಿ ಇದನ್ನು ನಿಮ್ಮ ಸಂಧಿಯಲ್ಲಿ ಸಮರ್ಪಿಸುತ್ತೇನೆ. ನೀವು ಬಾಕಿ ಸಮಯ ತೆಗೆದುಕೊಂಡು ನನ್ನನ್ನೊಂದು ಉಪಕರಣವಾಗಿ ಉಪಯೋಗಿಸಿ. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.
ಮತ್ತೊಂದು ದಿವಸ ಕೂಡ ದೇವರ ಆಯುಸ್ಸು ಆರೋಗ್ಯ ಕೊಟ್ಟದಕ್ಕಾಗಿ ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ಆರಾಧನೆ ಮಾಡಲಿಕ್ಕಾಗಿ ಬಂದಿರೋ ನಿಮಗೆಲ್ಲರಿಗೂ ಕ್ರಿಸ್ತ ಯೇಸುವಿನ ನಾಮದಲ್ಲಿ ಪ್ರೀತಿಯ ವಂದನೆಗಳು. ಹಲ್ಲೆಲೂಯಾ. ಈ ಸಮಯದಲ್ಲಿ ನಾವು ವಾಕ್ಯವನ್ನು ನೋಡಿಕೊಳ್ಳುವಾಗ ಅರಣ್ಯಕಾಂಡದಿಂದ ದೇವರು ನಮಗೆ ಮಾತಾಡುವ ಮಾತು, ನಾನು ಈ ಆಲಯದಲ್ಲಿ ಕರ್ತನ ಭಾನುವಾರಕ್ಕಾಗಿ ಯಾವ ವಾಕ್ಯ ಹೇಳಬೇಕು ಅಂತ ದೇವರ ಹತ್ರ ಕೇಳುವಾಗ ದೇವರು ನನಗೆ ಕೊಟ್ಟ ಮಾತು ಅದು ಇನ್ನೂ ಕಠಿಣವಾಗಿದ್ದಕ್ಕೆ ನಾನು ಅದು ಸ್ವಲ್ಪ ಈಸಿಯಾಗಿರೋದು ಓದಿಸಿದೆ, ಅದರಲ್ಲೂ ಸ್ವಲ್ಪ ಇದೆ. ಹಾಗಾದರೆ ನಾವು ಅದೇ ಮಾತನ್ನೇ ಓದಿ ಶುರು ಮಾಡೋಣ. ಅಪ್ಪನೇ ಹೇಳಿದ ಮಾತು ಫಸ್ಟ್ ಹೇಳೋದು ಒಳ್ಳೆಯದಲ್ವಾ? ನಮಗಾಗಿ ದೇವರು ಹೇಳಿದ ಮಾತು 1ರಿಂದ ಓದಿಕೊಳ್ಳೋಣ, 1-3 ತನಕ. ಇಸ್ರಾಯೇಲ್ಯರು ತಮ್ಮ ದುರಾವಸ್ಥೆ ಪ್ರಾಪ್ತವಾಯಿತೆಂದು ಯೆಹೋವನಿಗೆ ಕೇಳಿಸುವಂತೆ ಗುಣುಗುಟ್ಟುವವರಾದರು. ಅದಕ್ಕೆ ಆತನು ಕೋಪಗೊಂಡು ಅವರ ಮಧ್ಯದಲ್ಲಿ ಬೆಂಕಿಯನ್ನುಂಟು ಮಾಡಿದ್ದರಿಂದ ಪಾಳೆಯದ ಕಡೆಯ ಭಾಗದಲ್ಲಿದ್ದವರು ಸುಟ್ಟು ಹೋದರು. ಆಗ ಜನರು ಮೋಶೆಯ ಬಳಿಗೆ ಬಂದು ಮೊರೆ ಇಟ್ಟರು. ಮೋಶೆ ಅವರಿಗೋಸ್ಕರ ಯೆಹೋವನಿಗೆ ಪ್ರಾರ್ಥಿಸಲಾಗಿ ಆ ಬೆಂಕಿ ಆರಿಹೋಯಿತು. ಯೆಹೋವನು ಉಂಟು ಮಾಡಿದ ಬೆಂಕಿ ಅವರ ಮಧ್ಯದಲ್ಲಿ ಉರಿದಿದ್ದರಿಂದ ಆ ಸ್ಥಳಕ್ಕೆ ತಬೇರ ಎಂದು ಹೆಸರಾಯಿತು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಈ ಸಭೆಗೆ ದೇವರೇ ನೀವೇನು ಹೇಳ್ತೀರಾ, ನೀವು ಹೇಳೋದನ್ನು ನಾನು ಹೇಳಲಿಕ್ಕೆ ಇಷ್ಟಪಡುತ್ತೇನೆ, ಸಿದ್ಧವಾಗಿದ್ದೇನೆ ಎಂದು ದೇವರಿಗೆ ಒಪ್ಪಿಸಿಕೊಟ್ಟು ಕೇಳುವಾಗ ದೇವರು ಕೊಟ್ಟ ಮಾತಿದು. ಅವರವರ ಪಾಳೆಯದ ಬಾಗಿಲುಗಳಲ್ಲಿ ನಿಂತುಕೊಂಡು ಅವರು ಗುಣುಗುಟ್ಟಿದೆ ಎಂಬುದಾಗಿ. ಆದರೆ ನಾವಲ್ಲಿ ಓದಿ ಕೇಳಿಸ್ಕೊಂಡಿದೆ, ಅವರು ಅರಣ್ಯದಲ್ಲಿ ಪ್ರಯಾಣ ಮಾಡುವಾಗ ಅವರಿಗೆ ಊಟ ಇರಲಿಲ್ಲ. ಹಲ್ಲೆಲೂಯಾ. ಅವರನ್ನು ಮಿಸ್ರೀಮ್ ದೇಶದಲ್ಲಿ ಗುಲಾಮರಾಗಿಟ್ಟುಕೊಂಡಿದ್ರು. ಹಲ್ಲೆಲೂಯಾ. ಗುಲಾಮರಾಗಿರುವಾಗ ಅವರಿಗೆ ಊಟಕ್ಕೂ ಬಟ್ಟಕ್ಕೂ ಎಲ್ಲ ಕಷ್ಟ ಇತ್ತು. ಏನಾದರೂ ಅವರು ಕೊಟ್ಟಿದರೆ ಹಸುಗೆ ತುಂಬ ಕೆಲಸ ಮಾಡಿಸುವ ಎತ್ತುಗಳಿಗೆಲ್ಲ ಸ್ವಲ್ಪ ಊಟ ಕೊಡೋ ಥರ ಮನುಷ್ಯರಿಗೂ ಅಷ್ಟೇ ಊಟ ಕೊಡ್ತಾಯಿತ್ತು. ಅವರು ಮಾಡೋದಕ್ಕೆ ಕೂಲಿ ಇಲ್ಲ, ಅವರಿಗೆ ಊಟಕ್ಕೂ ಬೇಕಾದರೆ ತಿನ್ಬೋದು, ಇಲ್ಲದ್ರೆ ಬಿಡ್ಬೋದು, ಆ ಥರ ಪರಿಸ್ಥಿತಿಯಲ್ಲಿ. ಆದರೆ ಅವರು ಮಾಡುವಷ್ಟು ಕೆಲಸ ಮಾಡಿಲ್ಲದ್ರೆ, ಹೇಳುವಷ್ಟು ಕೆಲಸ ಮಾಡಿಲ್ಲದ್ರೆ, ಇವಾಗ ನಿಮಗೆ ಕಂಪನಿಗಳಲ್ಲಿ ಟಾರ್ಚರ್ ಅಂತ ಹೇಳ್ತೀರ, ಆದರೆ ದುಡ್ಡು ಕೊಡ್ತಾರೆ. ಇಲ್ಲಿ ದುಡ್ಡು ಇಲ್ಲ, ಅವರು ಒಳ್ಳೆ ಚಾಟಿಯಿಂದಾಗಲಿ ಅವ್ರ ದೊಣ್ಣೆಗಳಿಂದಾಗಲಿ ಓಡೋದು, ಕೆಲವರು ಅಲ್ಲೇ ಸಾಯುತ್ತಿದ್ದರು. ವಯಸ್ಸಾದವರನ್ನು ಬಿಡ್ತಾ ಇರಲಿಲ್ಲ. ಎಂಥ ರೀತಿಯಲ್ಲಿದ್ದರೂ ಕೂಡ ಕೆಲಸ ಅವರು ಮಾಡಲೇಬೇಕಿತ್ತು. ಹಲ್ಲೆಲೂಯಾ. ಯಾರು? ದೇವರ ಮಕ್ಕಳು. ಹಲ್ಲೆಲೂಯಾ. ಇಸ್ರೇಲ್ ಮಕ್ಕಳು ಈ ಥರ ಕೆಲಸ ಮಾಡಬೇಕಾದ ಪರಿಸ್ಥಿತಿಯಲ್ಲಿ ದೇವರು ಅವರ ಅಳುವನ್ನು ನೋಡಿದರು. ಆವಾಗ ಅವರಿಗೆ ಕಣ್ಣೀರು ನಿಲ್ತಾ ಇಲ್ಲ. ದೇವರೇ ನಮ್ಮನ್ನು ಯಾಕೆ ಮರೆತು ಬಿಟ್ಟಿದೆ, ಇಷ್ಟು ನೋವು, ಇಷ್ಟು ಹೊಡಿತಾ ಇದ್ದಾರೆ, ಒಂದು ಊಟಕ್ಕೂ ಇಲ್ಲ, ಎಲ್ಲರೂ ಸಣ್ಣಗಾಗಿ ನಿಲ್ಲಕ್ಕೆ ಶಕ್ತಿ ಇಲ್ಲ. ಹಲ್ಲೆಲೂಯಾ. ಆವಾಗ ಅವ್ರು ಅಳ್ತಾ ಇರುವಾಗ ದೇವರು ಮೋಶೆ ಮುಖಾಂತರ ಅವರನ್ನು ಬಿಡಿಸಿ ಕರ್ಕೊಂಬರುವಾಗ ಅವರಿಗೆ ಊಟಕ್ಕೆ ದೇವರು ಆಕಾಶದಿಂದ ಮನ್ನ ಸುರಿಸಿ ಕೊಟ್ಟಿದ್ರು. ಹಲ್ಲೆಲೂಯಾ. ಮೋಚನಕಾಂಡ 16ನೇ ಅಧ್ಯಾಯ 14. ಆ ಮಂಜು ಆರಿ ಹೋದ ನಂತರ ಅರಣ್ಯದ ನೆಲದಲ್ಲಿ ಮಂಜಿನ ಹನಿಗಳಂತೆ ಏನೋ ಸಣ್ಣ ಸಣ್ಣ ರವೆಗಳು ಕಾಣಿಸಿದವು. ಇಸ್ರಾಯೇಲ್ಯರು ಅದನ್ನು ಕಂಡು ಇಂಥದೆಂದು ತಿಳಿಯದೆ ಒಬ್ಬರಿಗೊಬ್ಬರು ಇದೇನಿರಬಹುದು ಎಂದು ಹೇಳಿಕೊಂಡರು. ಮೋಶೆ ಅವರಿಗೆ, ಇದು ಯೆಹೋವನು ನಿಮಗೋಸ್ಕರ ಕೊಟ್ಟ ಆಹಾರವು. ಹಲ್ಲೆಲೂಯಾ. ಮಂಚಿನೊಳಗಡೆ ಮುಚ್ಚಿ ದೇವರು ಆಹಾರವನ್ನು ಕೊಟ್ಟರು. ಯಾರಿಗೆ? ಇಸ್ರಾಯೇಲರಿಗೆ. ಹಲ್ಲೆಲೂಯಾ. ಯಾಕಂದರೆ ಅವರಿಗೆ ದುಡಿಮೆ ಇಲ್ಲ, ಬದುಕೋಕ್ಕೆ ಬೇರೆ ಯಾವ ದಾರಿ ಇಲ್ಲ. ಆಕಾಶದಿಂದ ಊಟ ಕೊಡ್ತಾರಾ ನೀವು? ಕೆಲವರು ಹೇಳ್ತಾರೆ, ಚರ್ಚಿಗೆ ಯಾವಾಗಲೂ ಹೋಗಿ ಕೂತ್ಕೊಂಡ್ರೆ ನಿಮಗೆ ಆಕಾಶದಿಂದ ಗಂಡು ಮೂಟೆಯಾಗಿ ಕಟ್ಟಿ ಕೊಡ್ತಾರಾ? ಕೊಡ್ತಾರೆ. ಕೆಲಸ ಮಾಡಲಿಕ್ಕೆ ಶಕ್ತಿ ಇದ್ದರೆ ಮಾಡಿಕೊಳ್ಳಿ, ಆದರೆ ಪ್ರೇಯರ್ ಮಾಡಿದ್ರೂ ಬರುತ್ತದೆ. ಹಲ್ಲೆಲೂಯಾ. ಕೆಲಸನೂ ಮಾಡಲ್ಲ, ಪ್ರೇಯರು ಮಾಡಲ್ಲ, ಆಮೇಲೆ ಬರುತ್ತೆ ಅಂತ ಹೇಳಿದ್ರೆ ಆಗಲ್ಲ. ಕೆಲಸ ಮಾಡಿದ್ರೆ ಕೆಲಸ ಮಾಡ್ಕೊಳ್ಳಿ. ಅಲ್ಲ, ಪ್ರೇಯರಿಂದಲೇ ಸಿಗ್ಬೇಕಾದ್ರೆ ಪ್ರೇಯರಿಂದಲೇ ಸಿಗುತ್ತೆ. ಹಲ್ಲೆಲೂಯಾ. ಆ ಕಾಲದಲ್ಲಿ ಅರಣ್ಯದಲ್ಲಿ ಅವರಿಗೆ ಅವ್ರದ್ದೇನು ಕೆಲಸ ನಡೀತಾ ಇರಲಿಲ್ಲ. ಯಾಕಂದರೆ ಅರಣ್ಯದಲ್ಲಿ ನಡೀತಾ ಇರೋದು. ಎಲ್ಲಿ ಹೋಗಿ ಕೆಲಸ ಮಾಡಲಿ, ಎಲ್ಲಿ ಬಿಸ್ನೆಸ್ ಮಾಡಲಿ, ಏನೂ ಜಾಗ ಇಲ್ಲ. 6 ಲಕ್ಷ ಜನ ನಡೀತಾ ಇದ್ದಾರೆ. ಆ ಸಮಯದಲ್ಲಿ ದೇವರು ಇವರಿಗೆ ಊಟಕ್ಕೆ ಏನು ಮಾಡೋದು? ಎಷ್ಟು ತೋಟ ಕೊಟ್ಟರೂ ಆಗಲ್ಲ. ಹಲ್ಲೆಲೂಯಾ. ಎಷ್ಟು ಜಮೀನು ರಾಗಿ ಕೊಟ್ಟರು ಇವರಿಗೆ 6 ಲಕ್ಷ ಜನಕ್ಕೆ ಎಷ್ಟು ಮುದ್ದೆ ಮಾಡಬೇಕು. ಹಲ್ಲೆಲೂಯಾ. ಅದಕ್ಕೆ ದೇವರೇನು ಮಾಡಿದರು? ಆಕಾಶದಿಂದ ಮಂಚಲ್ಲಿ ಮುಚ್ಚಿ ಒಂದು ಪದಾರ್ಥ ಕೆಳಗಿಳಿಸಿ ಕೊಟ್ಟರು. ಹಲ್ಲೆಲೂಯಾ. ಯಾಕೆ ಮಂಚಲ್ಲಿ ಕೊಟ್ಟರು? ನಾವು ಏನಾದರೂ ತೆಂಗಿನಕಾಯಿದು ಒಳಗಡೆ ಇರೋದೆಲ್ಲ ತೆಗೆಯುವಾಗ ಕೆಳಗೆ ತೆಂಗಿನಕಾಯಿ ತೆಗೆಯುವಾಗ ಕೆಳಗೆ ಬಿದ್ದೋದ್ರೆ ಮಣ್ಣಾಗುತ್ತೆ. ಅದಕ್ಕೆ ದೇವರು ಏನು ಮಾಡಿದ್ರು? ಈ ಪದಾರ್ಥ
ಮಣ್ಣಾಗಬಾರ್ದಂದೇಳಿ ಹಿಮದಲ್ಲಿ. ಓ ಸ್ತೋತ್ರ. ದೇವರನ್ನ ಎಷ್ಟು ಪ್ರೀತಿಸಬೇಕು. ಅರಣ್ಯದಲ್ಲಿ ಮನ್ನಾ ಕೊಟ್ಟರು. ಹೆಂಗೆ ಕೊಟ್ಟರು? ಹಂಗೆ ಬಿತ್ತು ಅಂತ ಹೇಳಿದ್ರು. ಹೆಂಗೆ ಬಿತ್ತು? ಮಣ್ಣಾಗುತ್ತಲ್ಲ, ಮಣ್ಣಾಗದಿರಲಿಕ್ಕೆ ಓದಿದ್ರಲ್ಲ, ಏನು ಓದಿದೆ? ಮಂಜು ಹಾರಿ ಹೋದ ನಂತರ ಅರಣ್ಯದ ನೆಲದಲ್ಲಿ ಮಂಜಿನ ಹನಿಗಳಂತೆ ಏನೋ ಸಣ್ಣ ಸಣ್ಣ ರವೆಗಳು ಕಾಣಿಸಿದವು. ಮೋಶೆ ಅವರಿಗೆ, ಇದು ಯೆಹೋವನು ನಿಮಗೋಸ್ಕರ ಕೊಟ್ಟ ಆಹಾರವು. ಯೆಹೋವನು ಇದರ ವಿಷಯದಲ್ಲಿ ಆಜ್ಞಾಪಿಸಿದ್ದೇನೆಂದರೆ, ಯೆಹೋವನು ನಿಮಗೆ ಆಕಾಶದಿಂದ ಇಳಿಸ್ಕೊಡ್ತಾರಂತ ಯಾರಾದರೂ ನಿಮಗೆ ಕೇಳಿದರೆ, ನೀವು ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗುವವರ ನೋಡ್ಬಿಟ್ಟು ಹಂಗೆ ಇಳಿದು ಬರ್ತದೆ ಅಂತ ಕೇಳಿದ್ರೆ, ನಾನು ನಿಮಗೆ 100ಕ್ಕೂ 100 ಹೇಳ್ತೀನಿ, ಹಂಗೆ ಇಳಿ ಬರ್ಬೇಕಾದ್ರೆ ಹಂಗೆ ಇಳಿದು ಬಂದೇ ಬರುತ್ತೆ. ಹಾಲೆಲೂಯ್ಯ. ಈ ಆಲಯದಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ಕೇರಳಕ್ಕೆ ಹೋಗಿದ್ದ ನಮಗೆ ಕೇರಳದಲ್ಲಿ ಆ ಬಾಧೆ ಬಂದರು. ಎಷ್ಟು ಚೆನ್ನಾಗಿ ನಮ್ಮ ಅಕ್ಕನ ಮನೆಯಲ್ಲಿ ಇರಿಸಿ ಎಲ್ಲ ಸೌಕರ್ಯ ಮಾಡಿಕೊಟ್ಟು ಅದ್ಭುತವಾಗಿ ನಡೆಸಿಕೊಟ್ರು. ಹಾಲೆಲೂಯ್ಯ. ದೇವರ ನಾಮಕ್ಕೆ ಮಹಿಮೆಯಾಗಲಿ. ಮೋಶೆ ಹತ್ರ ಜನ ಹೋಗಿ ಕೇಳುವಾಗ ದೇವರಿಗೆ ಅವನು ಪ್ರಾರ್ಥನೆ ಮಾಡಿದೆ. ಅವರು ಆಕಾಶದಿಂದ ಮನ್ನ ಕೊಟ್ಟರು. ಮನ್ನ ಹೆಂಗೆ ಕೊಟ್ಟದು? ಹಿಮದಲ್ಲಿ ಮುಚ್ಚಿ ಆ ಕೆಳಗಡೆ ಇತ್ತು. ಆ ಹಿಮದಿಂದ ಅವರು ಅದನ್ನು ತೆಗೆದು, ಹಿಮ ಆರುವಾಗ ಅದು ಬರುತ್ತೆ, ಅದು ತೆಗೆದು ಅವರು ರೊಟ್ಟಿ ಮಾಡಿ ತಿಂದರು. ಜೇನುತುಪ್ಪ ಸೇರಿಸಿರುವ ರೊಟ್ಟಿ. ಹಾಲೆಲೂಯ್ಯ, ಹಾಲೆಲೂಯ್ಯ. ಅದು ಎಷ್ಟು ಕಾಲ ತಿಂದರು ಗೊತ್ತಾ ನಿಮಗೆ? ಅವರು ಎಷ್ಟು ಕಾಲ ತಿಂದಿರ್ಬೋದು ಮನ್ನ? ವಿಮೋಚನಕಾಂಡ 16ನೇ ಅಧ್ಯಾಯ 35ನೇ ವಾಕ್ಯ. ಇಸ್ರಾಯೇಲ್ಯರು ಜನವಾಸವಿರುವ ಪ್ರದೇಶಕ್ಕೆ ಬರುವ ತನಕ, ಅಂದರೆ ಕಾನಾನ್ ದೇಶದ ಮೇರೆಯನ್ನು ಸೇರುವ ತನಕ 40 ವರ್ಷ ಮನ್ನವನ್ನೇ ಊಟ ಮಾಡುತ್ತಿದ್ದರು. ಹಾಲೆಲೂಯ್ಯ. ಆಕಾಶದಿಂದ ಬಿದ್ದ ಮನ್ನ ಎಷ್ಟು ವರ್ಷ ಬಿತ್ತು? ನಾನು ಹೇಳಿದ ನೀವು ಓದಿದ್ದೀರಾ? ಬೈಬಲಲ್ಲಿ ಇದೆಯಾ? ಊರಲ್ಲಿ ಹೋಗಿ ಅಲ್ಲಿ ವ್ಯವಸಾಯ ಮಾಡಿ ಊಟ ಬರುವ ತನಕ ಮನ್ನ ಆಕಾಶದಿಂದ ಬೀಳ್ತಾ ಇತ್ತು. ಹಾಲೆಲೂಯ್ಯ. ಪ್ರಿಯ ದೇವರ ಮಕ್ಕಳೇ, ಈ ಭೂಮಿಯ ಪ್ರಯಾಣ ಮುಗಿಸಿ ಪರಲೋಕದ ಮನ್ನ ತಿನ್ನುವ ತನಕ ದೇವರು ನಮ್ಮನ್ನು ಕಾಪಾಡಿಕೊಳ್ಳುತ್ತಾರೆ. ವಯಸ್ಸಿಗಿಂತ ಜಾಸ್ತಿ ಇರೋ ಎಷ್ಟೋ ಸೇವಕರು ಇರ್ಬೋದು. ಇಷ್ಟು ವಯಸ್ಸೊಳಗಡೆ ನಾನು ಹಲವಾರು ರೀತಿಯಾದ ಕಷ್ಟಗಳಲ್ಲಿ ಹೋಗಿ ಬಂದಿದೆ. ಅರೆ, ನಾನು ಎಲ್ಲಾದರೂ ಹೇಳ್ತೀನಿ, ನನ್ನ ಕರ್ತನು ನನಗೆ ಜಯ ಕೊಟ್ಟಿದ್ದಾರೆ. ಹಾಲೆಲೂಯ್ಯ. ಮರಣದ ಹಾದಿಯಲ್ಲೂ ಎಲ್ಲ ಮರಣದನೇ, ಯಾವ ಟೈಮಲ್ಲೂ ಮರಣ ಕಾಯ್ಕೊಂಡು 6 ತಿಂಗಳು ಕಳೆದುಕೊಂಡಿದ್ದೆ ನಾನು, ಕೈಯಲ್ಲಿ ಮರಣ ಹಿಡ್ಕೊಂಡು. ಹಾಲೆಲೂಯ್ಯ. ಆದರೆ ನನ್ನ ಅಪ್ಪ ನನ್ನ ಕೈ ಬಿಟ್ಟಿಲ್ಲ. ಇವತ್ತು ನಾನು ಸಾಕ್ಷಿಯಾಗಿ ನಿಂತಿದ್ದೀನಿ. ಹಾಲೆಲೂಯ್ಯ. ನಮ್ಮ ಅಮ್ಮನಿಗೆ ಇರುವಾಗಲೂ ನಿಮಗೆ ಹೊತ್ತು ಪ್ರಾರ್ಥನೆ ಮಾಡಿದೆ, ಏಸಪ್ಪ ನನಗೆ ಅಮ್ಮಚ್ಚಿ ಬೇಕೇ ಬೇಕಂತ ಪ್ರೇಯರ್ ಮಾಡಿ ರಾತ್ರಿ ಎಲ್ಲ ನಿದ್ರೆ ಮಾಡಿದೆ. ಇಲ್ಲೇ ಕೂತ್ಕೊಂಡು ಅಳ್ತಾ ಇದೆ. ಮುಂಚಾನೆಯಲ್ಲಿ ದೇವರು ನಮ್ಮ ಅಮ್ಮಚ್ಚಿಗೆ ಜೀವವನ್ನು ಕೊಟ್ಟು ಈಗ 10 ವರ್ಷ ಆಯಿತು, ಆರೋಗ್ಯವಾಗಿದ್ದಾರೆ. ಹಾಲೆಲೂಯ್ಯ. ಮನುಷ್ಯರಲ್ಲಿ ಭರವಸೆ ಇಡಬೇಡಿರಿ, ಆತನೊಬ್ಬನೇ ನಂಬಿಗಸ್ತನು, ಅವರೊಬ್ಬರೇ ಶಕ್ತನು. ಆವತ್ತಿಂದ ಇಲ್ಲಿ ಗಂಡ ಆತನ ಮುಖವನ್ನೇ ದೃಷ್ಟಿಸಿ ಬಂದಿದ್ದೇನೆ. ಹಲವಾರು ಸಲ ಅವರು ಅದೇ ಥರ ಕಾಯಿಲೆಗಳು ಬಂದು ಹಿಂಸೆ ನನಗೂ ಬಂದು ನಿಮ್ಗೆ ಗೊತ್ತಿದೆಯಲ್ಲ, ಅವರಿಗೂ ಬರುವಾಗಲೂ ನಾನು ಅಪ್ಪನ ಮುಖವನ್ನು ನೋಡಿದೆ, ಅಪ್ಪನ ಕಾಪಾಡಿಕೊಂಡು ಬಂದಿದೆ. ಹಾಲೆಲೂಯ್ಯ. ನಿಮಗೂ ಹೇಳ್ತೀನಿ, ನನ್ನ ಮುಖ ಇದುವರೆಗೂ ಲೆಚ್ಚೆಗೆ ಈಡಾಗಲಿಕ್ಕೆ ಬಿಟ್ಟಿಲ್ಲ, ನಿಮ್ಮನ್ನು ಬಿಡಲ್ಲ. 40 ವರ್ಷ ಮನ್ನ ಸುರಿಸಿಕೊಟ್ಟಿದ್ದಾರೆ. 1 ವರ್ಷ 2 ವರ್ಷ ಅಲ್ಲ. ದೇವರಿಗೆ ಅಯ್ಯೋ, ಅಲ್ಲಿ ಭಂಡಾರದಲ್ಲಿ ಮನ್ನ ಖಾಲಿ ಆಯಿತು, ಖಜನಾವು ಖಾಲಿ ಆಯಿತು, ಯಾವತ್ತೂ ಇಲ್ಲ. ಪರಲೋಕದಲ್ಲಿರೋ ಭಂಡಾರ ಏನಾಯಿತು? ಯಾವತ್ತೂ ತನ್ನ ಮಕ್ಕಳಿಗೋಸ್ಕರ ಓಪನ್ ಆಗಿಯೇ ಇರುತ್ತೆ, ಅದು ಖಾಲಿ ಆಗೋದಿಲ್ಲ. 4 ವರ್ಷ ಆದರೂ, 40 ವರ್ಷ ಆದರೂ, 400 ವರ್ಷ ಆದರೂ ನನ್ನನ್ನು ಕಾಯುವಾದನು, ನಿಮ್ಮನ್ನು ಕಾಯುವಾದರೂ ತೂಗಡಿಸುವುದಿಲ್ಲ, ನಿದ್ರಿಸುವುದಿಲ್ಲ, ಬೇಕಾದೆಲ್ಲ ಒದಗಿಸುವರಾಗಿದ್ದಾರೆ. ಹಾಲೆಲೂಯ್ಯ. 40 ವರ್ಷ ಆಕಾಶದಿಂದ ಇಷ್ಟೇ ಸಾಕಲ್ಲ ದೇವರನ್ನು ಪ್ರೀತಿಸಲಿಕ್ಕೆ. ಇನ್ನೇನು ಬೇಕು ನಮಗೆ? ಇನ್ನು ಎಷ್ಟು ದೊಡ್ಡ ಮೆಸೇಜ್? ನನಗೆ ಸುಮಾರು ಮೆಸೇಜ್ ಕೊಟ್ಟಿದ್ದಾರೆ, ನನಗೆ ಇನ್ನು ಏನೂ ಮಾತಾಡಬೇಕಂತ ಅನಿಸ್ತಾ ಇಲ್ಲ. ಆಕಾಶದಿಂದ ಹಿಮದಲ್ಲಿ ಮುಚ್ಚಿ ಒಂದು ವಸ್ತುವನ್ನು ಕೊಟ್ಟು ತಕೊಂಡು ತಿನ್ನಿರಿ ಅಂತ ಹೇಳಿದ್ರು. ಅದು ತಕ್ಕೊಂಡು ಅವರು ಹೋಗಿ ರೊಟ್ಟಿ ಮಾಡಿ ತಿಂತಾ ಇದ್ದಾರೆ. ಎಷ್ಟು ವರ್ಷ? 40 ವರ್ಷ. 40 ವರ್ಷ ಸಾಕಿದ್ದಾರೆ ಪ್ರಿಯರೇ. ನಮ್ಮ ದೇವರು, ನೀವು ಆರಾಧಿಸುವ ಯೇಸು ಎಂಬ ದೇವರು ಎಂದ ದೇವರು, ಅವರಿಗೆ ಎಷ್ಟು ಶಕ್ತಿ ಇದೆ, ಅವರು ಎಷ್ಟು ಅದ್ಭುತ ಮಾಡಲಿಕ್ತಾರೆ ನಿಮ್ಗೆ ಅರ್ಥ ಆಗಲಿಕ್ಕೋಸ್ಕರ ಹೇಳ್ತಾ ಇದೆ.
ನಮಗೆಷ್ಟು ದಿವಸ ಬೇಕೋ? 40 ವರ್ಷಕ್ಕೆ ನಮಗೊಂದು ಕುಟುಂಬಕ್ಕೆ ಮತ್ತೆ ಕೊಡಲ್ವಾ? ದೇವರ ಮಕ್ಕಳೇ, ಯಾರಾದರೂ ಈ ಆಲಯದೊಳಗಡೆ ದೇವರ ಸೇವೆ ಮಾಡಬೇಕಂತ ಮನಸ್ಸಲ್ಲಿ ಇದ್ದುಕೊಂಡು ಭಯಪಟ್ಟು ಕುತ್ಕೊಳ್ಳುವರಾದರೆ ದೇವರು ಹೇಳುತ್ತಾ ಇದ್ದಾರೆ, ಆಕಾಶದ 40 ವರ್ಷ ಮನ್ನ ಸುರಿಸಿಕೊಟ್ಟಿದೆ. ಅದಕ್ಕೆ ಹೆಂಗೆ ಕೊಟ್ಟೆ ಅಂದರೆ, ಇದು ಮಣ್ಣಾಗಿದೆ, ಅಯ್ಯೋ ಹಂಗಾಗಿದೆ ಹಿಂಗಾಗಿದೆ, ಏನೊಂದು ಕೊರತೆ ಹೇಳಲಿಕ್ಕಿಲ್ಲ. ಅದನ್ನು ಒಳ್ಳೆ ಹಿಮದಲ್ಲಿ ಹೊದಿಕೆ ಮಾಡಿ ಕೊಟ್ಟು ಅವರು ತಕ್ಕೊಂಡೋಗಿ ಅದನ್ನು ತಿನ್ನೋ ರೀತಿಯಲ್ಲಿ ತಿನ್ನುವಾಗ ಜೇನುತುಪ್ಪ ಸೇರಿಸಿ ರೊಟ್ಟಿ ಥರ ಬರುವಂತೆ ಓ ಪರಲೋಕದ ದೇವರು ನನ್ನನ್ನು ನಿಮ್ಮನ್ನು ಕೂಡ ಪೋಷಿಸಿ ನಡೆಸ್ತಾರೆಂದು ಇವತ್ತು ನೀವು ನಂಬಿರಿ. ಹಾಲೆಲೂಯ. ನಮ್ಮ ನಂಬಿಕೆ ಹೆಚ್ಚಾಗಲಿ. ನಮ್ಮದು ಈ ಲೋಕದಲ್ಲಿರೋದು ಮಾತ್ರ, ಅಯ್ಯೋ ಕೆಲಸ ಮಾಡಿದ್ರೆ ಜೀವನ, ಕೆಲಸ ಮಾಡಿದ್ರೆ ದುಡ್ಡು ಇಲ್ಲ. ತನ್ನ ಭಕ್ತರಿಗೆ ದೇವರು ನಿದ್ರೆಯಲ್ಲಿಯೂ ಕೊಡ್ತಾರೆ. ಇಸ್ರಾಯೇಲ್ ಮಕ್ಕಳು ನಿದ್ರೆ ಮಾಡುತ್ತಾ ಇದ್ರು. ನಿದ್ರೆ ಮಾಡುತ್ತಾ ಇರುವಾಗ ಪಾಳೆಯದಲ್ಲೆಲ್ಲ ಮನ್ನ ಬೀಳುತ್ತಾ ಇರ್ತದೆ. ಹಾಲೆಲೂಯ. ಇಸ್ರಾಯೇಲ್ ಮಕ್ಕಳು ನಿದ್ರೆ ಮಾಡುವ ಸಮಯದಲ್ಲಿ ಅವರಿಗೆ ಬೇಕಾದ ಆಹಾರ ಬೀಳುತ್ತಾ ಇತ್ತು. ಪ್ರಿಯರೇ, ನಾನು ನೀನು ದೇವರಿಗೋಸ್ಕರ ಕೆಲಸ ಮಾಡೋದಾದರೆ, ದೇವರ ಭಯಭಕ್ತಿಯಲ್ಲಿ ನಡೆಯೋದಾದರೆ, ನೀನು ಆಲಯದಲ್ಲಿ ಬಂದು ಕೂತ್ಕೊಂಡು ಪ್ರಾರ್ಥನೆ ಮಾಡೋದಾದರೆ, ನನಗೂ ನಿಮಗೋಸ್ಕರ ಮನ್ನ ದೇವರು ಬೀಳಿಸ್ತಾ ಇರ್ತಾರೆ. ಹಾಲೆಲೂಯ. ನಾನು ದುಡಿದ್ರೇ ಇಲ್ಲ, ನಾನು ಓಟಿ ಮಾಡಿದ್ರೇ ಇಲ್ಲ ಅಂತಲ್ಲ, ನಾವು ಮಾಡುವುದು ಮಾಡಿರಿ, ಮಾಡಬೇಡ ಅಂದಿಲ್ಲ, ಮಾಡಿರಿ, ಅದರಲ್ಲೇ ತುಂಬ ಟೆನ್ಷನ್ ಮಾಡಬೇಡ. ನಿದ್ರೆಯಲ್ಲಿಯೂ ಕೊಡುವ ಒಬ್ಬ ದೇವರು 40 ವರ್ಷ 6 ಲಕ್ಷಕ್ಕಿಂತ ಹೆಚ್ಚು ಮಕ್ಕಳಿಗೆ ಊಟ ಕೊಟ್ಟ ದೇವರು. ಆ ಊಟದ ಸ್ಪೆಷಲ್ ಏನೇನು ಗೊತ್ತಾ? ಅವ್ರು ಹೇಳ್ತಾರೆ, ಈ ಊಟಕ್ಕೆ ಟೇಸ್ಟ್ ಕಡಿಮೆ, ಚಿಕನ್ ಸಿಕ್ಕಿಲ್ಲ, ಮಟನ್ ಸಿಕ್ಕಿಲ್ಲ, ಅವರು ಗುಣಗುಟ್ಟಿದ್ರು. ಅದಕ್ಕೆ ದೇವರು ಗುಣಗುಟ್ಟಬಾರ್ದಂತ ಇವತ್ತು ನಮಗೆ ಸಭೆಗೆ ಹೇಳಿದ ಮಾತು. ತುಂಬ ವಿಷಯ ಇದರಲ್ಲಿ ಹೇಳಲಿಕ್ಕಿದೆ. ಆದರೆ ಫಸ್ಟು ನಮ್ಮ ಸಭೆಗೆ ಪ್ರಿಯ ದೇವರ ಮಕ್ಕಳು, ಇವತ್ತು ಈ ಆಲಯದಲ್ಲಿ ಕೂತ್ಕೊಂಡಿರುವ ನಿಮಗಾಗಿ ದೇವರ ಮಾತು, ನಿಮ್ಮಲ್ಲಿ ಅನೇಕರು ತೃಪ್ತಿ ಇಲ್ಲದೆ ಗುಣಗುಟ್ಟುವುದನ್ನು ಯೆಹೋವನು ಕೇಳಿಸಿಕೊಂಡಿದ್ದಾರೆ. ಯಾವ ವಿಷಯದಲ್ಲಿ ಅಂತ ನನಗೆ ಗೊತ್ತಿಲ್ಲ. ನೀವು ತೃಪ್ತಿ ಇಲ್ಲದೆ ಇಷ್ಟು ಪ್ರಾರ್ಥನೆ ಮಾಡಿದ್ರೂ ಆಗಿಲ್ಲ, ಗುಣಗುಟ್ಟುವ ನಿಮಗಾಗಿ ಹೇಳ್ತಾ ಇದ್ದಾರೆ, ಬ್ರದರ್ ಸಿಸ್ಟರ್, ನಿಮ್ಮನ್ನು ಮಗನಾಗಿ ಮಗಳಾಗಿ ಸೇರಿಸಿಕೊಂಡ ದೇವರು ಆಕಾಶದ ಮನ್ನ ಸುರಿದು ಕೊಡುವಾಗ ನೀನು ದುಡಿದಿಲ್ಲ, ನೀನು ಕಷ್ಟಪಟ್ಟಿಲ್ಲ, ನೀನು ಬಿಟ್ಟು ಕೆಲಸದಲ್ಲಿ ಬೆನ್ನು ಮುರಿಯುವ ಕೆಲಸ ಮಾಡಿ ನಿನಗೆ ಒಂದೊತ್ತು ಊಟ ತಿನ್ನೋಕ್ಕೆ ಕಷ್ಟವಾಗಿರೋ ಪರಿಸ್ಥಿತಿಯಲ್ಲಿಂದ ನಿನ್ನನ್ನು ಬಿಡಿಸಿಕೊಂಡು ಬಂದೆ ಸುಮ್ಮನೆ ಕುಳಿಸಿ ಈ ಮನ್ನ ಕೊಡುತ್ತಾ ಇರೋದೊಂದು ನೀನು ಹೇಗೆ ಮರತ್ತೆ? ಕಷ್ಟದಲ್ಲಿ, ರೋಗದಲ್ಲಿ, ನೋವಿನಲ್ಲಿ, ಇಕ್ಕಟ್ಟಲ್ಲಿ, ಬೇಜಾರಲ್ಲಿ ಯಾವ ದಾರಿ ಇಲ್ಲದವರೇ ನಾವು ಆಲಯಕ್ಕೆ ಬರುವುದು. ಹಾಲೆಲೂಯ. 800 ಕೋಟಿ ಜನರಿಂದ ನಮ್ಮನ್ನು ಆರಿಸ್ಕೊಂಡಿದ್ದಾರೆ. ಆರಿಸಿಕೊಂಡಿರುವಾಗ ನಾವೆಷ್ಟು ಶ್ರೇಷ್ಠರಾಗಿದ್ದೀರಾ. ಹಾಲೆಲೂಯ. ಆದರೆ ಈ ದೇವರ ವಾಕ್ಯ ನೀವು ಅರ್ಥ ಮಾಡಿಕೊಳ್ಳೋದಾದರೆ ನೀವು ಶ್ರೇಷ್ಠರಾಗ್ತೀರಾ. ಒಂದು ವಾಕ್ಯ, ವಿಮೋಚನೆಕಾಂಡ 16ನೇ 21ನೇ ವಾಕ್ಯ. ಜನರು ದಿನ ದಿನಕ್ಕೆ ಹೊತ್ತಾರೆಯಲ್ಲಿ ತಮ್ಮ ತಮ್ಮ ಭೋಜನಕ್ಕೆ ತಕ್ಕಷ್ಟು ಕೂಡಿಸಿಕೊಂಡರು. ಬಿಸಿಲು ಹೆಚ್ಚಿದಾಗ ಅದು ಕರಗಿ ಹೋಯಿತು. ಹಾಲೆಲೂಯ. ಜನರು ಹೊತ್ತಾರೆಯಲ್ಲಿ, ಹೊತ್ತಾರೆ ಅಂದರೆ ಎಷ್ಟೊತ್ತಿಗೆ? ಮುಂಜಾನೆ. ಈಗ ಪ್ರಿಯ ದೇವರ ಮಕ್ಕಳೇ, ನಾವು ಕೂಡ ಪರಲೋಕದ ಮನ್ನಾ ಎಂದರೆ ಈಗ ನಮಗೆ ಬೇಕಾದ ವಸ್ತುಗಳು, ಆಶೀರ್ವಾದಗಳು, ಅನುಗ್ರಹಗಳು ಏನೇನು ಬೇಕಾಗಿದೆಯೋ ಅದು ಮುಂಚಾನೆ 5 ರಿಂದ 6 ಗಂಟೆ ಬೀಳ್ತಾ ಇರ್ತದಂತೆ. ಹಾಲೆಲೂಯ. ಬೆಳಕು ಬಂದರೆ ಏನಾಗುತ್ತೆ? ಓದಿಲ್ಲ ಆದರೂ ಬೆಳಕು ಬಂದರೆ ಕರಗಿ ಹೋಗುತ್ತೆ. ಹಾಲೆಲೂಯ. ಇಲ್ಲಿದ್ದೀರಾ ಎಲ್ಲರೂ? ಮುಂಜಾನೆ ಪ್ರಾರ್ಥನೆಗೆ ಬಂದರೆ ನಿಮ್ಮ ಆಶೀರ್ವಾದಗಳು ಅದು ಕಾಣಿಸುತ್ತೆ ನಿಮಗೆ. ಬೆಳಕಾಗ್ಬಿಟ್ರೆ ಏನಾಗುತ್ತೆ? ಕರಗಿ ಹೋಗುತ್ತೆ. ಹಾಲೆಲೂಯ. ಹಾಲೆಲೂಯ. ಅನೇಕ ವರ್ಷಗಳಿಂದ ಆಶೀರ್ವಾದ ಬಂದಿಲ್ಲ ಅಂದೇಳಿ ಯಾರಾದರೂ ಟೆನ್ಷನ್ ಮಾಡೋದಾದರೆ 5 ಗಂಟೆಯಿಂದ ಇರುವ ಪ್ರಾರ್ಥನೆಗೆ ಭಾಗವಹಿಸಿ ನೋಡಿ, ಒತ್ತಾರೆಯಲ್ಲಿ ಬರುವ ಆಶೀರ್ವಾದ ಸ್ವೀಕರಿಸ್ಕೊಳ್ಳಿ. ಬೆಳಕಾಗುವಾಗ ಅದೆಲ್ಲ ಕರಗಿ ಹೋಗುತ್ತೆ. ಬೆಳಕಾದ ಮೇಲೆ ನಾವು ಪ್ರಾರ್ಥನೆ ಮಾಡುವಾಗ ಅದಕ್ಕಷ್ಟು ಫಲ ಇರೋದಿಲ್ಲ. ನಿಮಗೆ ಯಾವ ಟೈಮಲ್ಲಾದರೂ ಈ ದೇವರ ಆಶೀರ್ವಾದಕ್ಕಾಗಿ ನೋಡಿ, ವಾಕ್ಯ ಹಂಗೆ ಬರೆದಿದೆ, ಹೊತ್ತಾರೆಯಲ್ಲಿ ಅದು ಸಿಕ್ಕುತ್ತೆ, ಬೆಳಕಾದರೆ ಸಿಕ್ಕಲ್ಲ. ಇನ್ನೊಂದಿದೆ, ಭಾನುವಾರಕ್ಕೆ ಬೇಕಾದೆಲ್ಲ ನೀವು ಅದನ್ನು ಶನಿವಾರನೇ ಕೂಡಿಸಿಕೊಳ್ಳಬೇಕು. 6ನೆಯ ದಿನ ಕೂಡಿಸಿಕೊಳ್ಳುವಲ್ಲಿ 2ರಷ್ಟು ಆಹಾರವು, ಅಂದರೆ ಒಬ್ಬೊಬ್ಬನಿಗೆ 2 ಗೋಮೇರಿನ ಮೇರೆಗೆ ದೊರೆತದ್ದರಿಂದ ಸಮೂಹದ ಅಧಿಕಾರಿಗಳೆಲ್ಲರೂ ಮೋಶೆಯ ಬಳಿಗೆ ಬಂದು ಈ ಸಂಗತಿಯನ್ನು ತಿಳಿಸಿದರು.
ಅದಕ್ಕೆ ಅವನು, ಇದು ಯೆಹೋವನು ಹೇಳಿದ ಮಾತು, ನಾಳೆ ವಿರಾಮ ಮಾಡಿಕೊಳ್ಳತಕ್ಕ ಯೆಹೋವನ ಪರಿಶುದ್ಧ ಸಬ್ಬತ್ ದಿನವಾಗಿದೆ. ಈ ಹೊತ್ತಿಗೆ ಸುಡಬೇಕಾದದನ್ನು ಸುಟ್ಟು ಬೇಯಿಸಬೇಕಾದದನ್ನು ಬೇಯಿಸಿದ ನಂತರ ಮಿಕ್ಕದನ್ನು ನಾಳೆಯ ತನಕ ಇಟ್ಟುಕೊಳ್ಳಿರಿ ಅಂದನು. ಮೋಶೆ ಆಜ್ಞಾಪಿಸಿದಂತೆ ಅವರು ಮರುದಿನದ ತನಕ ಅದನ್ನು ಇಟ್ಟುಕೊಂಡರು. ಅದು ನಾರಲಿಲ್ಲ, ಹುಳುವು ಬೀಳಲಿಲ್ಲ. ಆಮೇಲೆ ಆಗ ಮೋಶೆಯು ಅವರಿಗೆ, ಈ ಹೊತ್ತು ಅದನ್ನು ಊಟ ಮಾಡಿರಿ. ಆ ದಿನವು ಯೆಹೋವನ ಸಬ್ಬತ್ ದಿನವಾದುದರಿಂದ ಈ ಹೊತ್ತು ಅದು ಅಡವಿಯಲ್ಲಿ ದೊರೆಯುವುದಿಲ್ಲ. 6 ದಿವಸ ಅದನ್ನು ಕೂಡಿಸಬಹುದು. 7ನೆಯ ದಿನ ಸಬ್ಬತ್ ಆದುದರಿಂದ ಅದು ದೊರೆಯುವುದೇ ಇಲ್ಲ ಎಂದು ಹೇಳಿದನು. 6 ದಿವಸ ಎಲ್ಲ ಮುಂಜಾನೆ ಹೋಗಿ ಮನ್ನ ಕೂಡಿಸ್ಕೊಳ್ಳಿ. ಅವತ್ತಿಗೆ ಬೇಕಾದ ಮಾತ್ರ ತಗೋಬೇಕು. ಎಕ್ಸ್ಟ್ರಾ ತಗೊಂಡ್ರೆ ಸ್ಮೆಲ್ ಬರುತ್ತೆ ಅಷ್ಟೇ. ಆದರೆ 6ನೇ ದಿವಸ ಹೋಗಬೇಕು. ಏನು ಮಾಡ್ತೀರಾ? 7ನೇ ದಿವಸ ಬೇಕಾದರೂ ಕೂಡ ತಗೊಳ್ರಿ. 6 ದಿವಸ ಅದನ್ನು ಕೂಡಿಸಬಹುದು. 7ನೆಯ ದಿನ ಸಬ್ಬತ್ ಆದುದರಿಂದ ಅದು ದೊರೆಯುವುದೇ ಇಲ್ಲ ಎಂದು ಹೇಳಿದನು. 6 ದಿವಸ ಕೂಡಿಸಿಕೊಳ್ಳಿರಿ. ನಿಮ್ಮ ಕೆಲಸ 6 ದಿವಸ. 7ನೇ ದಿವಸ 6ನೇ ದಿವಸ ನಿಮಗೆ ಅದು ಕೂಡ ಸೇರಿಸ್ಕೊಡ್ತಾರೆ. 7ನೇ ದಿವಸ ಸಬ್ಬತ್ತು, ಆವತ್ತು ಕೂಡ್ಸಕ್ಕೆ ಹೋಗಬಾರ್ದು. ಕೂಡಿಸಿದರು, ಕೆಳಗೆ ಓದಿ ನೋಡು. ಕೂಡಿಸಿದ್ರು, ಏನಾಯಿತು? ಜನರಲ್ಲಿ ಕೆಲವರು 7ನೆಯ ದಿನದಲ್ಲಿ ಅದನ್ನು ಕೂಡಿಸಿಕೊಳ್ಳುವುದಕ್ಕೆ ಹೋದಾಗ ಅವರಿಗೆ ಏನೂ ಸಿಕ್ಕಲಿಲ್ಲ. ಸ್ತೋತ್ರ, ಹಲ್ಲೆಲೂಯಾ. 7ನೇ ದಿವಸ ಕೂಡಿಸಿಕ್ಕೆ ಹೋಗಿದ್ರೆ ಈಗ ಏನೂ ಇರ್ತಾ ಇರಲಿಲ್ಲ. ಆವಾಗ ಅದು 18,000 20,000 ಈಗ ಇರ್ತಾ ಇದ್ರು. ಹಲ್ಲೆಲೂಯಾ. ಭಾನುವಾರ ದೇವರ ದಿವಸ. ದೇವರು ಹೇಳ್ತಾರೆ 6 ದಿವಸ ಕೂಡಿಸ್ಕೊಳ್ಳಿ, 7ನೇ ದಿವಸ ಬಿಟ್ಬಿಡಿ. ಅದು ಆರಾಧನೆ ಮಾಡಿ ತೃಪ್ತಿಯಾಗಿ ದೇವರಿಗೆ ಆರಾಧನೆ ಮಾಡಿ ಅಡುಗೆ ಮಾಡಿ ಊಟ ಮಾಡಿಕೊಂಡು ಸ್ತೋತ್ರ ಮಾಡಿಕೊಳ್ಳಿ. 7ನೇ ದಿವಸ ನೀವು ಫ್ರೀ ಆಗಿದ್ದು ಸೋಮವಾರದಿಂದ ಮತ್ತೆ ಕೆಲಸ ಶುರು ಮಾಡಿ ದೇವರು ನಿಮ್ಮ ಜೊತೆ ಇರ್ತಾರೆ. ಹಲ್ಲೆಲೂಯಾ. ಇಲ್ಲಿ ಏನು ಬರೆದಿದೆ ಅಂದರೆ 7ನೇ ದಿವಸ ಕೆಲಸ ಮಾಡಿದ್ರೆ ಏನು ತೊಂದರೆ ಇಲ್ಲ. ಎಲ್ಲ ಹೋಗಿ ಹುಡುಕಿದ್ರೆ ಒಂದು 2-3 ಅವರ್ ಅವರು ಹುಡುಕಿರ್ತಾರೆ. ಆದರೆ ನೀವು ಮಾಡಿದ್ದು ವೇಸ್ಟು. ಬೇಜಾರು ಮಾಡಿದ್ರು ನನಗೆ ಬೇಜಾರಿಲ್ಲ. ಹಲ್ಲೆಲೂಯಾ. 6 ದಿವಸ ದುಡೀರಿ. ಮುಂಚಾನೆ ಒತ್ತಾರೆಯಲ್ಲಿ ದೇವರ ಆಲಯಕ್ಕೆ ಓಡೋಡಿ ಬನ್ನಿರಿ. ಭಾನುವಾರ ದಿವಸ ದೇವರ ಆರಾಧನೆಗೆ ಸಮಯ ಹೇಳಿದ ಸಮಯ ಮುಂಚೆನೇ ಬಂದು ಅಪ್ಪ ಇದೆಲ್ಲ ನೋಡೋದು. ನೀವು ಮನುಷ್ಯರಿಗೆ ಯಾವ ಲೆಕ್ಕನೂ ಕೊಟ್ಟು ಯೂಸ್ ಇಲ್ಲ. ಕಂಪನಿಯಲ್ಲಿ ಕೊಡಬೇಕು, ಅದು ಅವ್ರದ್ದು. ಆದರೆ ದೇವರ ಕಾರ್ಯಗಳಲ್ಲಿ ಮನುಷ್ಯರಿಗೆ ಕೊಡುವ ಲೆಕ್ಕ ಏನು ಬೇಡ. ನೀವು ಮನೆಯಲ್ಲಿ ಏನು ಮಾಡ್ತಾರೆ, ಆ ಕಡೆ ಏನು ಮಾಡ್ತಾರೆ, ನಿಮ್ಮ ಮನೆಯಲ್ಲಿ ಯಾರು ಬರ್ತಾರೆ, ಸೇವಕರ ಮೇಲೆ ಏನು ಹೇಳ್ತಾರೆ, ಇನ್ನೊಬ್ಬ ಸೇವಕರ ಜೊತೆಯಲ್ಲಿ ಹೋಗೋರು ಹಲವಾರು ಜನ ಇರ್ತಾರೆ. ಹಲ್ಲೆಲೂಯಾ. ಏನು ನೀವು ಮಾಡ್ತಿರೋದು ನಿಮಗೂ ದೇವರಿಗೂ, ನಮಗದಕ್ಕೆ ಸಂಬಂಧ ಇಲ್ಲ. ನೀವು ಹೆಂಗಿರ್ತೀರೋ ಹಂಗೆ ನಿಮಗೆ ಪ್ರತಿಫಲ ಬರುತ್ತೆ. ನಿಮ್ಮ ಜೀವಿತದಲ್ಲಿ ಆಶೀರ್ವಾದ ಬರುತ್ತಾ ಇಲ್ಲಂದರೆ ನಿಮ್ಮ ದಾರಿಗಳಲ್ಲಿ ಹುಡುಕಿ ನೋಡಿರಿ, ಎಲ್ಲಿ ನಿಮ್ಮ ದಾರಿ ಮಿಸ್ಟೇಕ್ ಆಯಿತು. ಹಲ್ಲೆಲೂಯಾ. ನಾವು ಪ್ರಾರ್ಥನೆ ಮಾಡ್ತಾ ಇದೆ, ಎಲ್ಲ ಮಾಡ್ತಾ ಇದೆ, ಆದರೆ ನಮ್ಮ ದಾರಿಯಲ್ಲಿ ಒಂದು ಉದ್ಧಾರಣೆ ಆಗ್ತಾ ಇಲ್ಲ, ಒಂದು ಬಿಡುಗಡೆ ಕಾಣ್ತಾ ಇಲ್ಲ, ಒಂದು ಆಶೀರ್ವಾದ ಬರ್ತಾ ಇಲ್ಲ. ಆದರೆ ಈಗ ಹೋಗೋ ದಾರಿ ನೀವು ನಿಲ್ಲಿಸಬೇಕು. ಎಲ್ಲೆಲ್ಲೋ ಸುತ್ತಿಕೊಂಡು ಬರುವ ದಾರಿ ನಿಮ್ಮದು ಸ್ಟಾಪ್ ಮಾಡಬೇಕು, ತೀರ್ಮಾನ ಮಾಡಬೇಕು. ಹೌದು, ಒತ್ತಾರೆಯಲ್ಲಿ ದೇವರಾಲಯಕ್ಕೆ ಹೋಗಿ ಹುಡುಕೋಣ. ಹಲ್ಲೆಲೂಯಾ. ಮಂಚು ಅದು ಬಿಸಿಲು ಬರ್ತಾ ಕರಗಿ ಹೋಗುತ್ತೆ. ಮುಂಚಾನೆ ಎದ್ದು ಪ್ರೇಯರ್ ಮಾಡೋಣ. ಹಲ್ಲೆಲೂಯಾ. ಮನೆಯಲ್ಲಾದರೂ ಎದ್ದು 5 ಗಂಟೆಗೆ ಪ್ರಾರ್ಥನೆ ಮಾಡಿ ಅವರು ಮಾಡುವ ಪ್ರಾರ್ಥನೆಯು ನನ್ನ ಪ್ರಾರ್ಥನೆಯು ಸೇರಿ ಪರಲೋಕಕ್ಕೆ ಹೋಗಲಿ ಎಂದು ಪ್ರಾರ್ಥಿಸೋಣ. ಹಲ್ಲೆಲೂಯಾ. ನಿಮ್ಮ ಜೀವನದಲ್ಲಿ ನಡೆಯದ ಕಾರ್ಯಗಳು ಒಂದು ಇರುವುದಿಲ್ಲ. ಎಲ್ಲ ವಿಷಯಗಳಲ್ಲೂ ದೇವರು ಜಯ ಕೊಡುತ್ತಾರೆ. ಆ ಪ್ರಾರ್ಥನೆ ಥರ ಈ ಪ್ರಾರ್ಥನೆ ಥರ ಮಾಡಿದ ಪ್ರಾರ್ಥನೆಯಿಂದ ನಾನು ಇದುವರೆಗೂ ನಾನು ನಿಮ್ಮ ಮುಂದೆ ಹೇಳ್ತೀನಿ, 1 ನಿಮಿಷ ಸಾಕು ನಾವಿವೆಲ್ಲ ಅಳುವಾಗಲಿಕ್ಕೆ. ಹಲ್ಲೆಲೂಯಾ. ಆದರೆ ಒಂದು ಮಾತು ಹೇಳ್ತೀನಿ, ನನ್ನ ಅಪ್ಪನು ನನ್ನನ್ನು ಕೈ ಬಿಟ್ಟಿಲ್ಲ. ದೇವರ ಆಲಯದಲ್ಲಿ ಪ್ರಾರ್ಥನೆ ಮಾಡುವ ಮಕ್ಕಳು ನಿಮ್ಮನ್ನು ಕೈ ಬಿಡಲ್ಲ. 6 ದಿವಸ ದುಡಿದು 7ನೇ ದಿವಸ ದೇವರಿಗೆ ಮೀಸಲಾದ ದಿವಸವಾಗಿ ಇಟ್ಟಿರಿ. ನೀವು ಕೊರತೆ ಬರಲ್ಲ, ನಿಮ್ಮ ಅಭಿವೃದ್ಧಿ ಕಾಣ್ತೀರಾ, ನೀವು ಆಶೀರ್ವಾದ ಆಗ್ತೀರಾ. 7ನೇ ದಿವಸ ದುಡಿದು ಬಿಟ್ಟು ನೀವು ಯೋಚನೆ ಮಾಡ್ತೀರಾ, ನಾನು 7ನೇ ದಿವಸ ಸೇರಿಸಿ ಇಟ್ಟಿದ್ದೆ ಅಂದೇಳಿ. ಲಾಸ್ಟ್ ಹೋಗಿ ನೋಡುವಾಗ 7ನೇ ದಿವಸದ್ದು ಇರಲ್ಲ, ಬಾಕಿ ಇರೋದು ಕಾಣಿಸಲ್ಲ. ಯಾಕೆಂದರೆ ಕೇಡಾಗುತ್ತದೆ, ಕೆಟ್ಟು ಹೋಗುತ್ತದೆ. ಪ್ರಿಯರೇ, ಈ ಮನ್ನಾ ಪರಲೋಕದಿಂದ ಆವತ್ತಿಗೆ ಬೇಕಾದದು 6 ಲಕ್ಷ ಜನಕ್ಕೂ 40 ವರ್ಷ ಕೊಟ್ಟ ಈ ಸರ್ವಶಕ್ತನ ದೇವರ ಮುಂದೆ ನಾವು ಎಂಥ ನಾಟಕ ಮಾಡ್ತಾ ಇದ್ದೀರಾ. ಹಲ್ಲೆಲೂಯಾ ಅಲ್ವಾ?
ಅವರು ಹೇಳೋದು ಒಂದು, ಅವರು ಹೇಳುವ ಡ್ರಾಮಾ ನಮಗೆ ಆಡಬೇಕಾಯ್ತು, ಆ ಡ್ರಾಮಾ ನಾವು ಆಡೋದೆ, ನಮ್ಮದೊಂದು ಡ್ರಾಮಾ ನಾವು ಆಡ್ತಾ ಇದ್ದೀರಾ. ಅವ್ರು ಹೇಳೋದು ನೀವು ಹಿಂಗೋಗು ಹಂಗೋಗು ಹಿಂಗೋಗು ಅಂತ ದೇವರು ಹೇಳೋದು, ನಾವು ಹೇಳೋದು ಹಂಗಲ್ಲ ಸ್ವಾಮಿ, ಈ ಭಾನುವಾರ ಕೂಡ ದುಡಿಬೇಕು. ದುಡಿದ್ಬಿಟ್ಟು ನಮ್ಮ ಪೇತ್ರನ ಥರ ಪೇತ್ರನು ಹೋಗಿ ಕೆಲಸ ಮಾಡಿಬಿಟ್ಟು ಬಲೆಯಲ್ಲಿ ಮುಂಚಾನ ತನಕ ಆಯಾಸಪಟ್ಟು ಕಷ್ಟಪಟ್ಟು ಮಾಡಿದೆ. ಬೆಳಿಗ್ಗೆ ನೋಡಿದರೆ ಒಂದು ಊಟ ಕೂಡ ಒಂದು ಸಿಕ್ಕಿಲ್ಲ. 6 ದಿವಸ ನಮಗೆ ಕೊಟ್ಟ ದಿವಸ, 7ನೇ ದಿವಸ ದೇವರು ಕೊಟ್ಟ ವಿಶ್ರಾಂತಿ ದಿವಸ. ಆ ದಿವಸ ಯಾವ ಕೆಲಸವನ್ನು ಮಾಡದೆ, ಕೂಡಿಸಿಕೊಳ್ಳಿಕ್ಕೆ ಹೋಗದೆ, ದೇವರ ಆಲಯದಲ್ಲಿ ಒಂದು ಪ್ರಾರ್ಥಿಸಿರಿ. ದೇವರ ಆಲಯದಲ್ಲಿ ಬಂದು ಕೂತ್ಕೊಳ್ಳುವಾಗ ನೀವು ಟೆನ್ಷನ್ ಯಾವತ್ತೂ ಮಾಡಬಾರ್ದು. ನಾನು ನನ್ನ ಅಪ್ಪನ ಆಲಯದಲ್ಲಿ ಬೆಳಕ ಬಂದರೂ ಎಷ್ಟು ಸಮಯ ಇರ್ತೀನಿ, ರಾತ್ರಿ ಬಂದರೂ ಇರ್ತೀನಿ. ನಾನು ಅಪ್ಪನಿಗೆ ಒಂದೇ ಮಾತು, ಅಪ್ಪ ನಿನ್ನ ಆಲಯದಲ್ಲಿ ಇರ್ತಾ ಇದ್ದೀನಲ್ಲ, ನಾನು ಈ ಹಾಸ್ಪಿಟ್ಲಲ್ಲಿ ಇರಬೇಕಂದು ಒಂದೇ ಮಾತು. ಅಂದ ಸೀರಿಯಸ್ ಆದ ಪೇಷಂಟನ್ನು ಎಷ್ಟು ಚೆನ್ನಾಗಿ ಹಾಸ್ಪಿಟಲ್ ನಮಗೆ ಟ್ರೀಟ್ಮೆಂಟ್ ಕೊಟ್ಟು 4ನೇ ದಿವಸನೇ ಡಿಸ್ಚಾರ್ಜ್ ಮಾಡಿ ಮನೆಗೆ ಕಳಿಸಿದರು. ಹಾಲೆಲೂಯ. ದೇವರೇ, ನನಗೆ ಬೆಂಗಳೂರಿಗೆ ಹೋಗಬೇಕು, ಈ ಪೇಷಂಟನ್ನು ಫ್ಲೈಟಲ್ಲಿ ಕರ್ಕೊಂಡು ಹೋಗೋಣ ಅಂತ ಹೇಳಿದ್ರೆ ಒಳ್ಳೇದಂದೇಳಿ ನೋಡಿದ್ರೆ 2 ಅವರ್ ಪ್ರಯಾಣ ಮಾಡಿದ್ರೆ ಫ್ಲೈಟ್ ಸಿಕ್ಕೋದು. ಹಾಲೆಲೂಯ. ಯಾವುದೂ ದಾರಿ ಇಲ್ಲ. ಏನು ಮಾಡೋದಪ್ಪ? ಆದರೆ ಅಲ್ಲಿಂದ ಸುರಕ್ಷಿತವಾಗಿ ಬರುವಂತೆ ಪರಿಶುದ್ಧರಾದ ದೇವರು ಮಾಡಿದರು. ನೀವು ದೇವರಿಗೆ ಮುಖ್ಯ ಸ್ಥಾನ ಕೊಡಿರಿ. ನಿಮ್ಮ ಜೀವನದಲ್ಲಿ ನಿಮಗೆ ನಷ್ಟ ಬಂದರೂ ನೀವು ಬಿದ್ದು ಹೋಗಲ್ಲ. ಅದನ್ನ ವಾಕ್ಯ ಹೇಳಿದೆಯಲ್ಲ, ನಾವು ರೋಗ ಬಂದರೂ ಬಿದ್ದು ಹೋಗಿದ್ರು ನಾವು ಸಾಯುವರಲ್ಲ. ಹಾಲೆಲೂಯ. ಕಷ್ಟ ಬಂದರೂ ನಾವು ಹಾಳಾಗಿ ಹೋಗುವರಲ್ಲ. ಹಾಲೆಲೂಯ. ನಮಗೆ ಶೋಧನೆ ಬಂದರೂ ದಾಟಿಸುವನು ನಮ್ಮ ಜೊತೆ ಇದ್ದಾರೆ. ಹಾಲೆಲೂಯ. ನಾವು ಬಲದಿಂದಲ್ಲ, ನಮ್ಮ ಶಕ್ತಿಯಿಂದಲ್ಲ, ನಮ್ಮ ಪ್ರಾರ್ಥನೆಯಿಂದಲ್ಲ, ನಾನೇನೋ ಮಾಡೋದಕ್ಕಲ್ಲ, ನಾವು ಈ ತಗ್ಗಿಸಿಕೊಟ್ಟ ಪ್ರಾರ್ಥನೆಯಿಂದ ಅಪ್ಪ ನಮ್ಮ ಕೈ ಹಿಡಿದಿರ್ತಾರೆ. ಹಾಲೆಲೂಯ. ಮಕ್ಕಳೇ, ನೀವು ಬೀಳುವಾಗ ನಾನು ಕೈ ಹಿಡ್ಕೊಳ್ತೀನಿ. ಹಾಲೆಲೂಯ. ನೀವು ಬಿದ್ದೋದ್ರೆ ನಾನು ಹಿಡಿದು ಆ ಕಡೆ ದಾಟಿಸ್ತೀನಿ. ನನ್ನನ್ನು ಇದುವರೆಗೂ ಈ ಪರಿಶುದ್ಧನಾದ ದೇವರು ನಾನು ಬೀಳಕ್ಕೆ ಹೋಗುವಾಗಲ್ಲ, ಅಪ್ಪ ನಾನು ನಿನ್ನ ಮಗಳು, ನನಗೆ ಯಾರೂ ಇಲ್ಲ ಅಂತ ಹೇಳುವಾಗೆಲ್ಲ ನನ್ನ ಕೈ ಹಿಡಿದು ನನ್ನನ್ನು ದಾಟಿಸೋದು ಒಳ್ಳೆ ದೇವರಿದ್ದಾರೆ. ಆ ದೇವರನ್ನು ನಿಮಗೂ ಹೇಳ್ತಾ ಇದ್ದೀನಿ, ನೀವು ಅವರನ್ನು ಪ್ರೀತಿಸಿರಿ, ಅವರಿಗಾಗಿ ಮುಖ್ಯ ಸ್ಥಾನ ಕೊಡಿರಿ, ಹೆಚ್ಚಿನ ಸಮಯ ಅವರಿಗಾಗಿ ಕೊಡಿರಿ, ಬೈಬಲ್ ಓದಿರಿ, ಪ್ರಾರ್ಥಿಸಿರಿ. ಭಾನುವಾರಕ್ಕೆ ನೀವು ಏನೇನು ಪ್ಲಾನ್ ಮಾಡ್ತೀರಾ? ಹಾಲೆಲೂಯ. ನಾಳೆ ಭಾನುವಾರ ಅಂದರೆ ನಾನು ನಿಮಗಿನ್ನು ತಪ್ಪೋರಿಸೋಕ್ಕೋಸ್ಕರ ಅಲ್ಲ, ನನಗೆ ಗೊತ್ತಿರೋದು ನಾನು ನಿಮಗೆ ಹೇಳ್ತಾ ಇದ್ದೀನಿ. ನೀವು ಆಶ್ರಯಿಸಿಕೊಳ್ಳುವ ಆತನಿಂದ ಭಯಂಕರವಾದ ಬಿಡುಗಡೆಗಳು ನಿಮಗೂ ಸಿಗಬೇಕು, ಆಶೀರ್ವದಿಸಲ್ಪಡಬೇಕು. ಯಾವತ್ತೂ ನಿಮ್ಮ ಮುಖವೂ ಲಜ್ಜೆ ಆಗಬಾರ್ದು. ಹಾಲೆಲೂಯ. ನಿಮಗೂ ನಾಚಿಕೆ ಆಗಬಾರ್ದು. ನೀವು ಕೂಡ ನಾಳೆ ಅಯ್ಯೋ ನಾನು ನಂಬಿಕೆಯಲ್ಲಿ ಸರಿಯಾಗಿಲ್ಲ ಅಂತ ಹೇಳಬಾರ್ದು. ಅದಕ್ಕೆ ನಾನು ಹೇಳ್ತಾ ಇರೋದು, ಭಾನುವಾರ ದಿವಸಕ್ಕಾಗಿ ನೀವು ಶನಿವಾರ ಸಂಜೆ ಏನೇನು ಪ್ಲ್ಯಾನ್ ಮಾಡ್ತೀರಾ? ಹಾಲೆಲೂಯ. ನೀವು ನಿಮ್ಮ ಮನೆಯಲ್ಲಿ ಹೋಗಿ ಇವತ್ತು ಯೋಜನೆ ಮಾಡಿ, ಭಾನುವಾರ ಏನೇನು ಮಾಡಬೇಕಂದ್ರೆ ದೇವರ ಆಲಯದಲ್ಲಿ ಇರಲಿಕ್ಕೊಂದು ಆಸೆ ನಮಗೆ ಬರಲಿ. ಕಷ್ಟಕಾಲದಲ್ಲಿ ಕಾಪಾಡ್ತಾರೆ. ಕಷ್ಟ ಅಂತ ಇರುವಾಗ ಇವರು ಕಾಪಾಡಲಿಕ್ಕಾಗಿ ನೀವು ಇನ್ನೂ ಸ್ವಲ್ಪ ಕೂಡ ಹೆಚ್ಚಾಗಿ ಏಸಪ್ಪನಿಗೆ ಪ್ರಾರ್ಥಿಸಿರಿ, ವಾಕ್ಯ ಓದಿರಿ, ಪ್ರೀತಿಸಿರಿ. ಆರಾಧನೆ ಅಂದರೆ ಬೆಳಿಗ್ಗೆ 9 ಗಂಟೆ ಆರಾಧನೆ ಆದರೆ 8:45 ಓಡಿ ಬರಲಿಕ್ಕೆ ಪ್ರಯತ್ನ ಪಡಿರಿ. ನಿಮ್ಮನ್ನು ನೋಡುವ ಒಂದು ಕರ್ತನಿದ್ದಾರೆ. ಹಾಲೆಲೂಯ. 40 ವರ್ಷ ಆಕಾಶದ ಮನ್ನ ಸುರಿಸಿಕೊಟ್ಟ ದೇವರಿದ್ದಾರೆ. ಹಾಲೆಲೂಯ. 21ನೇ ವಾಕ್ಯ ಓದ್ತಾ ಇದೆ, ಮಂಜು ಅದು ಬಿಸಿ ಆರಿ ಹೋಗುತ್ತೆ. ಮುಂಜಾನೆ ಎದ್ದು ಪ್ರೇಯರ್ ಮಾಡುವಾಗ ಮುಚ್ಚಿರುವ ಕೆಲ ಬಾಗಿಲುಗಳು ನಿಮ್ಮ ಜೀವದಲ್ಲಿ ತೆರೆದು ಬರುತ್ತದೆ. ಮತ್ತೆ ದೇವರ ವಾಕ್ಯ ಹೇಳ್ತಾ ಇದೆ, 6 ದಿವಸ ದುಡಿದಿದ್ರು ಅವರು 6 ದಿವಸ ಎಲ್ಲ ಎತ್ಕೊಳ್ರಿ, 7ನೇ ದಿವಸಕ್ಕೆ ಏನು ಹೋಗಕ್ಕೆ ಬೇಡ. ಅವರೆಲ್ಲ ಹುಡುಕಿ ಹೋದರು. ಅಯ್ಯೋ 7ನೇ ದಿವಸ ಈ ಮಾಷಿಂಗ್ ಹೇಳ್ತಾರೆ, ನಮಗೆ ಗೊತ್ತು, ನಮಗೆ ಹೊಟ್ಟೆ ಹಸಿ ಆಗ್ತಾಯಿದೆ ಅಂದ್ಬಿಟ್ಟು ಎಲ್ಲ ಹುಡುಕಿ ಹೋದರೆ ಏನೂ ಸಿಕ್ಕಿಲ್ಲ. ನೀವು 7ನೇ ದಿವಸ ಮಾಡುವ ಕೆಲಸಗಳಲ್ಲಿ ನಿಮಗೇನು ಜಾಸ್ತಿ ಸಿಕ್ಕಲಿಕ್ಕೆ ಆಗುವುದಿಲ್ಲ ಅಂತ ದೇವರ ವಾಕ್ಯ ಬರೆಯಲ್ಪಟ್ಟಿದೆ. ಅದರಿಂದ ನೀವು ದೇವರಿಗಾಗಿ ಮುಖ್ಯ ಸ್ಥಾನ ಕೊಡಿ. ಇನ್ನೂ ಸ್ವಲ್ಪ ಇವರೇ ನಮಗೆ ಶಾಶ್ವತ, ಇವರೇ ನಮಗೆ ಕೊನೆ. ನಮ್ಮ ಕೊನೆಯ ಮಾತಂದರೆ ಯೇಸುನೇ. ಹಾಲೆಲೂಯ. ಅವರಿಗಾಗಿ ಇನ್ನೂ ಸ್ವಲ್ಪ ಮುಖ್ಯ ಸ್ಥಾನ ಕೊಡಲಿಕ್ಕೆ ಪ್ರಯತ್ನ ಪಡಿರಿ. 1 ಸಾಮುವೇಲ 17ನೇ ಅಧ್ಯಾಯ 15-16. ದಾವೀದನು ಸೌಲನನ್ನು ಬಿಟ್ಟು ತನ್ನ ತಂದೆಯ ಕುರಿಗಳನ್ನು ಮೇಯಿಸುವುದಕ್ಕೋಸ್ಕರ ಬೆತ್ಲೆಹೇಮಿಗೆ ಹೋದನು. ಆ ಫಿಲಿಷ್ಟಿಯನು 40 ದಿವಸ ತಾರೆಯಲ್ಲಿಯೂ ಸಾಯಂಕಾಲದಲ್ಲಿಯೂ ಬಂದು ಅದೇ ಪ್ರಕಾರ ಕೂಗುತ್ತಾ ನಿಲ್ಲುತ್ತಿದ್ದನು. 26ನೇ ವಾಕ್ಯ. ದಾವೀದನು ಜೀವ ಸ್ವರೂಪನಾದ ದೇವರ ಸೈನ್ಯವನ್ನು ಹೀಯಾಳಿಸುವುದಕ್ಕೆ ಸುನ್ನತಿ ಇಲ್ಲದ ಈ ಫಿಲಿಷ್ಟಿಯನು ಎಷ್ಟರವನು? ಹಾಲೆಲೂಯ. ನಮಗೆಲ್ಲ ಗೊತ್ತಿರುವ ವಾಕ್ಯ, ದೇವರು ಹೇಳಿದ ಮಾತು ಒಂದು ಸಲ ಕೂಡ ಹೇಳ್ತೀನಿ.
ದೇವರ ಆಕಾಶದ ಮನ್ನ ಸುರಿದು ಕೊಟ್ಟ ದೇವರು ನಮ್ಮನ್ನು ಪೋಷಿಸಲಿಕ್ಕೆ ಸರ್ವಶಕ್ತನಾಗಿದ್ದಾರೆ. ಆದರೆ ನಾವು ದೇವರಿಂದ ಏನಾಯಿತು, ಹೀಗಾಯಿತು, ಹಾಗಾಯಿತು ಎಂದೆಲ್ಲ ಹೇಳಿ ಗುಣುಗುಟ್ಟುವುದನ್ನು ದೇವರು ಕೇಳಿಸ್ಕೊಂಡಿದ್ದಾರೆ. ನಮ್ಮ ಕಷ್ಟದಿಂದ ಬಿಡಿಸಿದ ದೇವರನ್ನು ಗುಣುಗುಟ್ಟಬೇಡಿ. ನೀವು ಆಮೇಲೆ ಆಶೀರ್ವಾದ ಸಿಕ್ಕದಿರುವಾಗ ಗುಣುಗುಟ್ಟುದು, ಅಯ್ಯೋ ನಮಗೆ ಯಾಕೆ ಬಂದಿಲ್ಲ ಅಂತ. ಆದರೆ ನಮ್ಮ ದಾರಿಗಳಲ್ಲೇ ಮಿಸ್ಟೇಕು. ಆಶೀರ್ವಾದ ಬರಲಿಕ್ಕೆ ಒಂದು ಹೇಳಿದೆ, ಒತ್ತಾರೆಯಲ್ಲಿ ಹೋಗಬೇಕು. ಹಲ್ಲೆಲೂಯ. ಮನ್ನಾ, ಆಶೀರ್ವಾದದ ಮನ್ನಾ ನಿಮಗೆ ಸಿಕ್ಕಬೇಕಾದ್ರೆ, ನಿಮ್ಮ ಆಶೀರ್ವಾದ ನಿಮಗೆ ಬರಬೇಕಾದ್ರೆ ಮುಂಚಾನೆ 5 ಗಂಟೆಗಾದರೂ ಎದ್ದು, ಅಲ್ಲ 4 ಗಂಟೆಗಾದರೂ ಎದ್ದು ಪ್ರಾರ್ಥಿಸಿರಿ. ಹಲ್ಲೆಲೂಯ, ಆಮೇನ್. ಆಮೇಲೆ ಇನ್ನು 2 ವಿಷಯ ಹೇಳಿದ್ದು. ದಿವಸ ಸುಮ್ಮನೆ ಮನೇಲಿದ್ರು, ಚರ್ಚ್ಗೆ ಹೋಗೋದೇ ಇರೋರು ಇದ್ದಾರೆ. ಹಲ್ಲೆಲೂಯ. ಅಂಥ ಸ್ವಭಾವವರಿಗೆಲ್ಲ ಏನು ಆಶೀರ್ವಾದ ನಿಮಗೆ ಪರಲೋಕದಿಂದ ಸಿಕ್ಕಲ್ಲ. ಇವತ್ತು ತೀರ್ಮಾನ ಮಾಡಿಕೊಳ್ಳಿ, ಭಾನುವಾರ ದಿವಸ ಇದ್ದರೆ ಅದು ದೇವರ ದಿವಸ. ಅದಕ್ಕೆ ಬೇರೆ ಯಾವ ಪ್ರಾಮುಖ್ಯ ಕೊಡಬಾರ್ದು. ದೇವರನ್ನ ಆರಾಧಿಸಬೇಕು. ಬಾಕಿ ಸಮಯದಲ್ಲಿ ಅಡಿಗೆ ಮಾಡಿ ಊಟ ಮಾಡ್ಕೊಳ್ಳಿ. ಹಲ್ಲೆಲೂಯ. ಮತ್ತೇನಾದರೂ ಮಾಡಿಕೊಂಡ್ರೂ ಪರವಾಗಿಲ್ಲ, ಆದರೆ ದೇವರ ಆರಾಧನೆಯ ಸಮಯ. ಅಯ್ಯೋ ಇಷ್ಟೊತ್ತಿಗೆ ಹೋಗ್ಬೇಕಲ್ಲ, ಅಯ್ಯೋ ಇಷ್ಟೊತ್ತು ಗಂಟೆ ಇರಬೇಕಲ್ಲ, ಇದು ನಿಮ್ಮ ಜೀವನದಲ್ಲಿ ಎಲ್ಲದಕ್ಕಿಂತ ನಷ್ಟವಾಗಿರುತ್ತೆ. ನೀವು ನನ್ನ ಮೇಲೆ ಬೇಜಾರು ಮಾಡಬೇಡ. ಇಷ್ಟೊತ್ತಿಗೆ ಹೋಗ್ಬೇಕಲ್ಲ, ಇಷ್ಟೊತ್ತು ಗಂಟೆ ಇರಬೇಕಲ್ಲ, ಇಷ್ಟೊತ್ತು ನಮಗೆ ನಷ್ಟ ಆಯ್ತಲ್ಲ, ನೀವು ಯಾವತ್ತಾದ್ರೂ ಯೋಚಿಸಾದರೆ ಅದು ನಿಮ್ಮ ಜೀವನದಲ್ಲಿ ನಷ್ಟವಾಗಿರುತ್ತೆ. ಇವತ್ತಿಂದ ಅದು ಸೈತಾನ್ ಕೊಡುವ ಮಾತುಗಳು ಇಲ್ಲ. 7ನೇ ದಿವಸ ಪೂರ್ತಿ ದೇವರದು, ಅದು ದೇವರಿಗಾಗಿ ಕೊಡಬೇಕು. ಆವತ್ತು ಮಾಡೋದು ತಗೊಳ್ಳೋದು ಎಲ್ಲ ಉಳಿಯೋದಿಲ್ಲ, ಅದು ಏನೂ ಕಾಣಿಸೋದಿಲ್ಲ ಅಂದರೆ ದೇವರ ವಾಕ್ಯ. ಆರಿಸ್ಕೊಳ್ಳಿಕ್ಕೆ ಹೋದರೆ ಆದರೆ ಹೋಗಿ ನೋಡಿದ್ರೆ ಏನೂ ಕಾಣಿಸಿಲ್ಲ. 2ನೇದಾಗಿ ದಾವೀದನು ಹೇಳೋ ಒಂದು ಮಾತು ಕೂಡ ಹೇಳಿ ಮುಗಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ. ನಮಗೆಲ್ಲ ದೇವರು ಕೊಡ್ತಾರೆ. 40 ವರ್ಷ ಮನ್ನಾ ಕೊಟ್ಟ ದೇವರು ನಮಗೂ 140 ವರ್ಷ ಆದರೂ ಮನ್ನಾ ಕೊಡ್ತಾರೆ. ಹಲ್ಲೆಲೂಯ. ನಿಮಗೆ ಬೇಕಾದ ಆಹಾರ ಕೊಡ್ತಾರೆ, ನಿಮಗೆ ಬೇಕಾದ ಪೋಷಣೆ ಸಿಗುತ್ತೆ. ನೀವು ಯಾವತ್ತೂ ಕುಂದಿ ಹೋಗಬೇಡ. ನೀವು ದೇವರಿಗೆ ಮಾಡಬೇಕಾದ್ರೆ ನೀವು ಮಾಡಿರಿ. ಹಲ್ಲೆಲೂಯ. ಅದರಲ್ಲಿ ನೀವು ಮಿಸ್ಟೇಕ್ ಆಗಿದ್ರೆ ನಿಮಗೆ ಬರಬೇಕಾದು ಬಂದೇ ಬರುತ್ತೆ. ದಾವೀದನು ಗೋಲಿಯಾತನನ್ನು ಸಂಧಿಸಿದ ಸಮಯ. ಹಲ್ಲೆಲೂಯ. ಅವನು ತನ್ನ ತಂದೆ ಹೇಳಿದ ಮಾತು ಕೇಳಿಕೊಂಡು ಸೈನ್ಯಗಳ ಹತ್ರ ಹೋಗ್ತಾ ಇದ್ದಾರೆ. ಅವರ ಸೈನ್ಯರ ಅಣ್ಣ ಅಂತವರು ಸೈನ್ಯದಲ್ಲಿರೋದ್ರಿಂದ ಅವರ ಹತ್ರ ಹೋಗುವಾಗ ಈ ಗೋಲಿಯಾತನು ಬಂದು ಹೇಳ್ತಾ ಇದ್ದಾರೆ, ನನ್ನ ಹತ್ರ ಬಾ, ನಿನ್ನ ದೇವರು ಶಕ್ತಿ ಇಲ್ಲ ಅಂತ ಹೇಳುವಾಗ ದಾವೀದನ ಮಾತೇನೆಂದರೆ, ಜೀವ ಸ್ವರೂಪನಾದ ದೇವರ ಸೈನ್ಯವನ್ನು ಹೀಯಾಳಿಸೋದಕ್ಕೆ ಸುನ್ನತಿ ಇಲ್ಲದ ಈ ಮನುಷ್ಯನು ಎಂದರೆ ಎಷ್ಟರವನು. ಹಲ್ಲೆಲೂಯ. ನಿಮಗೂ ದೇವರ ಮೇಲೊಂದು ಪ್ರೀತಿ, ಒಂದು ಭಯ, ಭಕ್ತಿ ಇದ್ದರೆ ನಿಮ್ಮ ದೇವರಿಗೆ ನೀವು ಎತ್ತಿ ಹಿಡಿಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ನಮ್ಮ ದೇವರನ್ನು ಎಲ್ಲೂ ನಾವು ಅವರು ಮಾಡೋದು ಇವರು ಮಾಡೋದಕ್ಕೆಲ್ಲ ನಾವು ಒಪ್ಪಿಕೊಳ್ಳುವಾಗ ನಮ್ಮ ದೇವರನ್ನು ನಾವು ಬಿಟ್ಟು ಹೋಗ್ತಾ ಇದ್ದೀರಾ. ನಮ್ಮ ದೇವರಿಗೆ ದೇವರಿಗೂ ಒಂದು ಗೌರವ ಕೊಡಬೇಕು. ನಾವು ಎಲ್ಲ ಕಡೆ ಕೂತ್ಕೊಳ್ಳೋದು, ಎಲ್ಲರೂ ಮಾಡೋದು, ಎಲ್ಲರೂ ತಿನ್ನೋದು, ಎಲ್ಲರೂ ಹೇಳೋದು ಮಾಡುವಾಗ ದೇವರಿಗೂ ಗೌರವ ಇಲ್ಲ, ನಮಗೂ ಇಲ್ಲ. ದೇವರು ನೊಂದುಕೊಳ್ತಾರೆ. ನಾವು ನಮ್ಮ ದೇವರು, ನಾನು ಯೇಸು ಸ್ವಾಮಿ ಮಗನಪ್ಪ, ನಾನಿದು ಮಾಡಲ್ಲ. ಹಲ್ಲೆಲೂಯ. ನಾನು ಯೇಸು ಸ್ವಾಮಿ ಮಗನಪ್ಪ, ನನಗಿದು ತಿನ್ನಲ್ಲ. ನಾನು ಯೇಸು ಸ್ವಾಮಿ ಮಗನಪ್ಪ, ನನಗಿದೆಲ್ಲ ಬೇಕಾಗಿಲ್ಲ ಅಂತ ಹೇಳುವೊಂದೊಂದು ತಾಕತ್ತು ನಮಗೆ ಬಂದರೆ ಅದು ಒಳ್ಳೆಯದಾಗಿತ್ತು. ನೋಡಿ, ದಾವೀದನು ತನ್ನ ದೇವರಿಗೆ ಹೀಯಾಳಿಸುವಾಗ ಅವನು ಬೇಜಾರು ಮಾಡಿಕೊಂಡು ಅವನು ಸೀದೆ ಅರಸನ ಹತ್ರ ಕರ್ಕೊಂಡು ಹೋಗ್ತಾರೆ. ಅರಸನಿಗೆ ಅವನು ಏನು ಹೇಳ್ತಾರೆ ಅಂದರೆ 34ನೇ ವಾಕ್ಯ. ಆಗ ದಾವೀದನು ಅವನಿಗೆ, ನಿನ್ನ ಸೇವಕನಾದ ನಾನು ನನ್ನ ತಂದೆಯ ಕುರಿಗಳನ್ನು ಕಾಯುತ್ತಿದ್ದಾಗ ಸಿಂಹವಾಗಲಿ ಕರಡಿಯಾಗಲಿ ಬಂದು ಹಿಂಡಿನಲ್ಲಿನ ಕುರಿಮರಿಯನ್ನು ಹಿಡಿದುಕೊಂಡು ಹೋಗಲು ನಾನು ಒಡನೆ ಅದನ್ನು ಬೆನ್ನಟ್ಟಿ ಹೊಡೆದು ಕುರಿಮರಿಯನ್ನು ಕಿತ್ತುಕೊಳ್ಳುತ್ತಿದ್ದೆನು. ಅದು ಹಿಂದಿರುಗಿ ನನ್ನ ಮೇಲೆ ಬಿದ್ದರೆ ಅದನ್ನು ಗದ್ದ ಹಿಡಿದು ಬಡಿದು ಕೊಂದು ಹಾಕುತ್ತಿದ್ದೆನು. ನಿನ್ನ ಸೇವಕನಿಂದ ಕೊಲ್ಲಲ್ಪಟ್ಟ ಸಿಂಹಕ್ಕೂ ಕರಡಿಗೂ ಆದ ಗತಿಯೇ ಜೀವ ಸ್ವರೂಪನಾದ ದೇವರ ಸೈನ್ಯವನ್ನು ನಿಂದಿಸುವಂತ ಈ ಸುನ್ನತಿ ಇಲ್ಲದ ಫಿಲಿಷ್ಟಿಯನಿಗೂ ಆಗಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ತನ್ನ ದೇವರನ್ನು ನಿಂದಿಸುವವರನ್ನು ನೋಡಿಕೊಂಡು ದಾವೀದನು ಚಿಕ್ಕ ಹುಡುಗ, ಶೌಲನು ಎಲ್ಲರಿಗಿಂತ ಹೈಟ್ ಇರುವನು, ಆದರೆ ಅವನಿಗೆ ದೇವರ ಶಕ್ತಿ ಇಲ್ಲ, ದೇವರ ಭಕ್ತಿ ಇಲ್ಲ, ದೇವರ ಭಯ ಇಲ್ಲ. ಹಲ್ಲೆಲೂಯ. ದೇವರ ಭಯ ಇದ್ದರೆ ನೀವು ಶಕ್ತರು. ಯಾರ ಭಯ ಇರಬೇಕು? ಏನು ದೇವರ ಭಯ? ನಾವು ಸಮಯ ಮೀರಿ ಹೋಗೋ ಯಾರಿಗೆ ಬೇಜಾರಾಗೋದು, ಪಾಸ್ಟರ್ಸ್ ಇಷ್ಟು ನೋಡ್ತಾರೋ ಅನ್ನೋ ಹೆಂಗೋ ಬಚ್ಚಿಕೊಂಡು ಕುತ್ಕೊಂಡ್ಬಿಡೋಣ ಅಂತ ಯೋಚನೆ ಮಾಡೋದು. ಅವರಿಗೆ ಯಾರಿಗೂ ನೋವಾಗಲ್ಲ, ಅವರು ಸುಮ್ಮನೆ ಮನುಷ್ಯರು. ಹಲ್ಲೆಲೂಯ. ಯಾರಿಗೂ ನೋವಾಗೋದು? ದೇವರಿಗೆ. ದೇವರ ಭಯ ಇರಬೇಕು. ದೇವರ ಭಯ ಭಕ್ತಿ ಇರುವ ದಾವೀದನ ಮುಂದೆ ಬಂದು ಗೋಲಿಯಾತನು ಹೋಗಿ ದೇವರನ್ನ ಹೀಯಾಳಿಸುವ ಹೇಳ್ತಾರೆ, ನನ್ನ ದೇವರನ್ನು ಹೀಯಾಳಿಸಲಿಕ್ಕೆ ಇವನು ಯಾರು? ಹಲ್ಲೆಲೂಯ. ಈ ಫಿಲಿಷ್ಟಿಯನು ಎಂದರವನು, ಎಷ್ಟು ಮಾತ್ರದವನು. ಆಮೇನ್. ಶೌಲನು ಹೇಳ್ತಾನೆ, ಅಪ್ಪ ನೀನು ಇಷ್ಟು ಚಿಕ್ಕ ಹುಡುಗ ಏನು ಮಾಡ್ತೀಯ?
ನನ್ನ ತಂದೆಯ ಕುರಿಯನ್ನು ಹಿಡ್ಕೊಂಡು ಹೋಗುವ ಸಿಂಹವು ಕರಡಿಯು ಅದನ್ನು ಬಾಯಲ್ಲಿ ಹಿಂದಟ್ಟಿ ಹೋಗಿ ಆ ಬಾಯಿಂದ ಆ ಕುರಿಯನ್ನು ಹಿಡಿದು ತೆಗೆದುಕೊಂಡು ನಾನು ಆ ಸಿಂಹವನ್ನು ನನ್ನ ಎದುರೇ ಬಂದರೆ ಏನು ಮಾಡ್ತೀನಿ, ಅದನ್ನು ದವಡೆಯನ್ನು ಹಿಡಿದು ಸೀಳಿ ಬಿಡ್ತಾ ಇದೆ. ಹಾಲೆಲೂಯಾ. ಅವರ ತಂದೆ ಅವರನ್ನು ಕಾಡಲ್ಲಿ ಕಳಿಸುವಾಗ ಈ ತಂದೆ ಈ ಚಿಕ್ಕ ಹುಡುಗನ್ನು ಕಾಡಲ್ಲಿ ಕಳಿಸಿದೆ, ನಾನು ಯಾಕೆ ಇವರು ಕುರಿಯನ್ನು ನೋಡಬೇಕಂತ ಯೋಚಿಸ್ಬೇಕು ತಾನೆ. ಅಣ್ಣಂದವ್ರನ್ನೆಲ್ಲ ಸೈನ್ಯ ಕಳಿಸಿ ಚಿಕ್ಕವನಾದ ನನ್ನನ್ನು ಕುರಿ ಕಳಿಸಿದ್ದಾರೆ. ಈ ತಂದೆಗೆ ಒಂದು ಪ್ರೀತಿನೇ ಇಲ್ಲ. ಅವರ ಕುರಿ ಒಂದಲ್ಲ ಎರಡು, ಬೇಕಾ ತಿನ್ನು ತಿನ್ನು ಅಂತೇಳಿ ಕರಡಿಗೂ ಸಿಂಹಗೂ ಕೊಡಬೇಕಿತ್ತು. ಆದರೆ ಅವ್ರು ನಂಬಿಗಸ್ತನಾಗಿದ್ದನು. ತನ್ನ ಕೈಯಲ್ಲಿ ಯಾರು ಕೊಟ್ಟಿದ್ರು ಪರವಾಗಿಲ್ಲ, ತಂದೆ ಮೇಲೆ ಪ್ರೀತಿ ಇದ್ರೂ ಪರವಾಗಿಲ್ಲ, ಇಷ್ಟ ಇದ್ರೂ ಪರವಾಗಿಲ್ಲ, ನನ್ನ ಕೈಯಲ್ಲಿ ಕೊಟ್ಟ ಒಂದು ಕುರಿ ನಷ್ಟ ಆಗಬಾರ್ದು. ಅದು ಸಿಂಹ ಹಿಡಿದ್ರು ಪರವಾಗಿಲ್ಲ, ಕರಡಿ ಹಿಡಿದ್ರು ಪರವಾಗಿಲ್ಲ, ಹಿಂದಟ್ಟಿ ಹೋಗೋದು, ಭಯಪಟ್ಟು ಹಿಂಜಾರೋ ಕೆಲಸ ಇಲ್ಲ. ಅಯ್ಯೋ ಸಿಂಹನ ಅಮ್ಮ ಬೇಡ ಅಂತೇಳಿ ಓಡೋದಲ್ಲ, ಹಿಂದಟ್ಟಿ ಹೋಗಿ ಅವರ ಬಾಯಿಂದ ಹಿಡಿದು ತಕೊಂಬಂದುವಾಗ ಅದು ನಿನ್ನ ಮೇಲೆ ಬೀಳೋದು ಅಲ್ವಾ. ಆ ಸಿಂಹ ಅವನ ಮೇಲೆ ಬೀಳುತ್ತೆ, ಕುರಿಯನ್ನು ಬಿಟ್ಟ ಮೇಲೆ ಇವನ ಮೇಲೆ ಬೀಳುತ್ತೆ. ಅವನ ಅದನ್ನು ಒಡೆದು ಅದನ್ನು ಸೀಳಿಬಿಟ್ಟು ನೆಮ್ಮದಿಯಾಗಿ ಬರ್ತಾ ಇದ್ದಂತೆ. ಹಾಲೆಲೂಯಾ. ಆ ಪರಿಸ್ಥಿತಿ ಇವತ್ತು ನನ್ನ ದೇವರನ್ನು ನಿಂದಿಸುವ ಇವನಿಗೂ ಆಗುತ್ತೆ ಅಂತ ದಾವೀದನು ಹೇಳ್ತಾ ಇದ್ದಾರೆ. ಹಾಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ನಮ್ಮ ದೇವರ ಮೇಲೆ ಭಕ್ತಿ ಭಯ ಇರಲಿ. ಹಾಲೆಲೂಯಾ. ನಿಮ್ಮ ಮುಖ ಲಜ್ಜೆಯಿಂದ ಕೆಡೋದಿಲ್ಲ. ನೀವು 2 ದಿವಸ ದೇವರ ಆಲಯ ಇಷ್ಟೆಲ್ಲ ಸೇವೆ ಮಾಡಿ ರಾತ್ರಿ ಎಲ್ಲ ಕೂತು ನನಗೆ ಹಿಂಗ ಬರೋದು, ಅಯ್ಯೋ ಇಷ್ಟು ಬಂದದ್ದು ದೊಡ್ಡದು ಆಶೀರ್ವಾದ ನನಗೆ. ಹಾಲೆಲೂಯಾ. ಕಷ್ಟಗಳು ಬಂದಿದ್ದು ಒಳ್ಳೆಯ ದೇಶ, ನಿನ್ನ ಮಹಿಮೆ ಕಾಣದೆ ನಾನು ಸಾಯುತ್ತಿದ್ದೆ. ಕಷ್ಟ ಬಂದಿಲ್ಲದ್ರೆ ನಾವು ಕೆಡುಕರಾಗಿ ಹಂಗೆ ಸತ್ತೋಗಿ ನರಕಕ್ಕೆ ಹೋಗ್ತೀರಂತೆ. ಕಷ್ಟ ಬರೋದು ಒಳ್ಳೆಯದಕ್ಕಾಗಿಯೇ. ಯಾರಾದರೂ ಕಷ್ಟ ನೆನ್ನೆ ಹೇಳಿದ್ರಲ್ಲ, ಕಷ್ಟ ಒಳ್ಳೇದಂತ ಭಾಷೆ ಎಷ್ಟೋ ಹೇಳಿದ್ರು. ಅದ್ರ ಜೊತೆಲಿ ನಾನೊಂದು ಮಾತು ಸೇರಿಸಿ ಹೇಳ್ತೀನಿ, ಕಷ್ಟ ಬಂದ್ರೆ ನಮ್ಮ ಸ್ವಭಾವಗಳು ಬದಲಾವಣೆ ಆಗೋದು, ನಮ್ಮ ಗುಣ ಚೇಂಜ್ ಆಗೋದು. ನಾವು ಪರಲೋಕಕ್ಕೆ ಬೇಕಾದ ಸ್ವಭಾವ ಗುಣ ಬರಬೇಕಾದ್ರೆ, ನಾವು ಸುಂದರ ರೂಪಿಗಳಾಗಬೇಕಾದ್ರೆ ಕಷ್ಟವೆಂಬ ಹಲ್ಲಿನಲ್ಲಿ ನಮ್ಮನ್ನು ಸ್ವಲ್ಪ ರುಬ್ಬಬೇಕು. ಹಾಲೆಲೂಯಾ. ಚಿನ್ನ ಪುಟ್ಟಕ್ಕೆ ಹಾಕೋ ಥರ ಸುಂದರವಾಗಬೇಕಾದ್ರೆ ನಮಗೂ ಸ್ವಲ್ಪ ಪುಟ್ಟಕ್ಕೆ ಹಾಕುವ ಕೆಲಸಗಳಿದೆ. ಹಾಲೆಲೂಯಾ. ಆ ಕೆಲಸ ಇಲ್ಲ ಅಂತ ಹೇಳ್ಕೊಂಡ್ರೆ ನಾವು ಎಷ್ಟು. ಪುಟ್ಟಕ್ಕೆ ಹಾಕುವಾಗ ಯಾಕೆ ಹಾಕ್ತೀರಾ ಅಂತ ಹೇಳಿದ್ರೆ ದೇವ್ರು ಏನು ಹೇಳ್ತಾರೆ, ತೆಗೆದು ಬಿಸಾಕ್ಬಿಟ್ಬಿಟ್ಟು ಹೋಗಪ್ಪ, ನೀನು ಪುಟ್ಟಕ್ಕೂ ಹಾಕಬೇಡ, ನಿನ್ನನ್ನು ಸುಂದರವಾದ ಒಂದು ಓಲೆ ಅಲ್ಲದ್ರೆ ಒಂದು ಏನು ನಿಮಗೆ ಇಷ್ಟ ಉಂಗುರ, ಸುಂದರವಾದ ಉಂಗುರ ಆಗಕ್ಕೆ ಮಾಡಿ ನೋಡಿದ್ರೆ ಬೈತಾ ಇರ್ತಾನೆ, ಯಾಕೆ ಮಾಡ್ತೀಯ, ಯಾಕೆ ಈ ಕಷ್ಟ, ಯಾಕೆ ಈ ಶೋಧನೆ. ದೇವರು ತೆಗೆದು ಬಿಟ್ಟು ಬಿಸಾಕ್ಬಿಟ್ಟು ಹೋಗಿ ಎತ್ಕೊಂಡು, ನಿನ್ನ ಉಂಗುರನ ನೀನು ಬೇಡ, ನೀನು ಯಾವಾಗಲೂ ಹಿಂಗೆ ಇರು, ನಿನಗಿನ್ನು ಶೋಧನೆಯೂ ಕೊಡಲ್ಲ, ವೇದನೆಯೂ ಕೊಡಲ್ಲ, ನನಗೆ ಬೇಕಾದ ದುಡ್ಡು ಕೊಡ್ತೀನಿ, ಆಸ್ತಿ ಕೊಡ್ತೀನಿ, ಚೆನ್ನಾಗಿ ಬದುಕು, ಆಮೇಲೆ ಹೋಗಿ ನರಕಕ್ಕೆ ಬೀಳುವಂತೆ. ಹಾಲೆಲೂಯಾ. ಬೇಕಾ? ನಮ್ಮನ್ನು ಪ್ರೀತಿಯುಳ್ಳ ತಂದೆ ಹೊಡಿತಾರೆ. ಪ್ರೀತಿಯುಳ್ಳ ತಂದೆ ಕಷ್ಟ ಕೊಡೋದು, ಪ್ರೀತಿಯುಳ್ಳ ತಂದೆನೇ ಬುದ್ಧಿ ಹೇಳೋದು, ಪ್ರೀತಿ ಇಲ್ಲ ಕೆಡುಕನು ಹೋಗಲಿ ಸಾಯಿಲಿ ಅಂತ ಹೇಳಿಬಿಡ್ತಾರೆ. ನಮ್ಮ ದೇವರು ಪ್ರೀತಿ ಇರೋರು, ಯಾಕಂದರೆ ತನ್ನ ರಕ್ತ ಕೊಟ್ಟು ನಮ್ಮನ್ನು ಸಂಪಾದನೆ ಮಾಡಿದಾರಲ್ಲ. ಅದರಿಂದ ಕಷ್ಟದ ಬಗ್ಗೆ ಗುಣಗುಟ್ಟುವರು ಯಾರಿದ್ರೆ, ಇವತ್ತು ನನಗೆ ಫಸ್ಟ್ ಕೊಟ್ಟ ಮಾತಾದೇನೆ, ಕಷ್ಟ ಬಗ್ಗೆ ಗುಣಗುಟ್ಟಿ ಏನು ಹೇಳ್ತಾರೆ, ನನ್ನನ್ನು ಈ ಅರಣ್ಯದಲ್ಲಿ ಕರ್ಕೊಂಬಂದು ಸಾಯಿಸ್ಲಿಕ್ಕೆ ನೋಡ್ತಾ ಇದ್ದಾರೆ, ನಾನು ಈ ಮಾಡಿದೆಲ್ಲ ವ್ಯರ್ಥ ಅಂತ. ಏನು ಮಾಡಿದ್ರು ಅವರು? ಗುಲಾಮ ಕಾಲದಲ್ಲಿ ಕಷ್ಟದಲ್ಲಿ ಊಟಕ್ಕಿಲ್ಲ ಬಟ್ಟಕ್ಕಿಲ್ಲ, ನೆಟ್ಟಗೆ ನಿಲ್ಲಕ್ಕೆ ಶಕ್ತಿ ಇರಲಿಲ್ಲ, ಅದರಿಂದ ಕರ್ಕೊಂಬಂದದಕ್ಕೆ ಈಗ ಹೇಳ್ತಾರೆ ನನಗೆ ಚಿಟ್ಕಂಗ್ ಕೊಟ್ಟಿಲ್ಲ, ಈರುಳ್ಳಿ ಕೊಟ್ಟಿಲ್ಲ, ಬೆಳ್ಳುಳ್ಳಿ ಕೊಟ್ಟಿಲ್ಲ ಅದರಲ್ಲಿ ಗುಣಗುಡ್ತಾ ಇದ್ದಾರೆ ಅಂದೆ. ದೇವರ ಮಕ್ಕಳೇ, ಇವತ್ತು ಯಾರಾದರೂ ಅದರಲ್ಲಿ ಕುತ್ಕೊಂಡು ಗುಣಗುಡ್ತಾ ಇದ್ದರೆ ಇವತ್ತು ಎಚ್ಚರಿಕೆ ಆಗಿರಿ. ನೀವು ಹೇಳಿದು ತೆಗೆದುಕೊಂಡ ಆ ಬಂಡೆಯನ್ನು ನೋಡಿರಿ, ಹೆಂಗೆ ಇದ್ದ ಪರಿಸ್ಥಿತಿಯಿಂದ ಈ ಕಡೆ ಬಂದಿದೆ ಅಂತ ಯೋಚಿಸಿ ಸ್ತೋತ್ರ ಮಾಡಿರಿ. ನಿಮ್ಮ ಜೀವನ ಪರಿಸ್ಥಿತಿ ಚೇಂಜ್ ಆಗುತ್ತೆ. ಇದು ಒಳ್ಳೆಯದಕ್ಕಾಗಿ ಆಗಿರೋದು. ಇಷ್ಟು ಶೋಧನೆ ನಾವು ಸಹಿಸಿದಷ್ಟು ಶೋಧನೆ ನೀವೇನು ಸಹಿಸಿಲ್ಲ. ಇಲ್ಲಿ ಬಂದಾಗಿಂದ ಬೇಕಾದಷ್ಟು ಇಷ್ಟೂ ಶೋಧನೆ ಅನುಭವಿಸ್ಕೊಂಡಿದ್ದೀವಿ. ಒಂದೊಂದು ದಿವಸ ಶೋಧನೆ, ಹೊರಗಡೆಯಿಂದ ಶೋಧನೆ, ಒಳಗಡೆಯಿಂದ ಶೋಧನೆ, ಊರಲ್ಲಿ ಶೋಧನೆ, ಎಲ್ಲ ಕಡೆ ಶೋಧನೆ ಅನುಭವಿಸ್ಕೊಂಡು ಬಂದಿದ್ದೀನಿ. ಶರೀರದಲ್ಲಿ ಏಟುಗಳು, ಕುಟುಂಬದಲ್ಲಿ ಸಮಸ್ಯೆಗಳು, ಎಷ್ಟೆಷ್ಟು ಅನುಭವಿಸ್ಕೊಂಡೆ. ಆದರೂ ಧೈರ್ಯವಾಗಿ ನಿಂತ್ಕೊಂಡಿರ್ತೀನಿ. ನನ್ನ ದೇವರು ನನ್ನನ್ನು ಸ್ವರ್ಗ ರಾಜ್ಯಕ್ಕೆ ಅನುರೂಪವಾಗಿ ಪುಟ್ಟಕ್ಕೆ ಹಾಕಿ ಸುಂದರ ರೂಪಿಯಾಗಿ ನಾನು ಸ್ವರ್ಗ ರಾಜ್ಯದಲ್ಲಿ ಒಂದು ಒಳ್ಳೆ ಜಾಗದಲ್ಲಿ ಇರಬೇಕು ಎಂಬುದಾಗಿ ನನ್ನನ್ನು ರೂಪಪಡಿಸ್ತಾ ಇದ್ದಾರೆ. ನಿಮ್ಮನ್ನು ಕೂಡ ಪರಲೋಕ ರಾಜ್ಯದಲ್ಲಿ ಸುಂದರ ಜಾಗೆಯಲ್ಲಿ ಇರಲಿಕ್ಕೋಸ್ಕರ ಇಲ್ಲಿದ್ದೀರಾ. ನಿಮ್ಮನ್ನು ಕೂಡ ಪರಲೋಕ ರಾಜ್ಯದಲ್ಲಿ ಸುಂದರ ದೇಶದಲ್ಲಿ ಯೇಸು ಸಮಯ ಹೇಳಿದೆ, ನಾನಿರುವ ಸ್ಥಳದಲ್ಲಿ ನೀವು ಕೂಡ ಇರಬೇಕೆಂಬುದಕ್ಕಾಗಿ ನಮ್ಮನ್ನು ಸ್ವಲ್ಪ ರೂಪಿಸ್ತಾ ಇದ್ದಾರೆ. ಹಾಲೆಲೂಯಾ. ರೂಪಿಸುವಾಗ ಅಯ್ಯೋ ಬೈತಾನೇ ಇದ್ರೆ ಈ ಉಂಗುರವನ್ನು ದೇವರು ಏನು ಮಾಡ್ತಾರೆ, ಈ ಒಲೆಯಲ್ಲಿ ಇಟ್ಟು ಇದು ಮಾಡ್ತಾರಲ್ಲ, ಏನದು
ಕೊಲುವೆಯಲ್ಲಿ ಕಾಯಿಸ್ತಾ ಇರುವಾಗ ಇದು ಎದ್ದಿಲ್ಲ, ಹಿಂಗೆ ಹಿಡಿದ್ರೆ ಅದು ಹಂಗೆ ಹೋಗೋದು, ಅದು ಹಂಗೆ ಹಿಡಿದ್ರೆ ಹಿಂಗೆ ಹೋಗೋದು. ಆಮೇಲೆ ಲಾಸ್ಟ್ ಏನು ಮಾಡ್ತಾರೆ, ಈ ಬಂಗಾರ ಮಾಡುವನು ಓಡೋದ್ರು ಪರವಾಗಿಲ್ಲ, ಲಾಸ್ಟ್ ಇದು ಎಷ್ಟೇ ಮಾಡಿದ್ರು ಸರಿಯೇ ಬರ್ತಾಯಿಲ್ಲ. ಸರಿ, ಇದು ಬೇರೆ ಏನಾದ್ರು ವೇಸ್ಟೇಜಿಗೆ ಹಾಕ್ಬಿಡು, ವೇಸ್ಟಿಗೆ ಬಿಸಾಕಬೇಡ ಅಂದರೆ ಗುಣಗುಟ್ಟದ ಇವತ್ತು ಸ್ಟಾಪ್ ಮಾಡ್ಕೊಳ್ಳಿ. ಹಾಲೆಲೂಯ್ಯ. ವೇಸ್ಟ್ ಬಿಸಾಕಿದರೆ ನಮ್ಮ ಇವ್ರದ್ದೆಲ್ಲ ಹೋಯ್ತು, ನಮ್ಮ ವೇಸ್ಟ್ ಎಲ್ಲಿ? ನರಕ. ಗುಣಗುಟ್ಟದು ಸ್ಟಾಪ್ ಮಾಡ್ಕೊಳ್ಳಿ. ಹಾಲೆಲೂಯ್ಯ. ನಾನೇನು ಬೈತಾ ಇಲ್ಲ, ಗುಣಗುಟ್ಟದು ಸ್ಟಾಪ್ ಆಗಿದುಕೊಂಡೇ ಹೇಳ್ತಾ ಇರೋದು. ಗುಣಗುಟ್ಟದು ಸ್ಟಾಪ್ ಮಾಡಿ ದೇವರು ಮಾಡೋದಕ್ಕೆ ಕೃತಜ್ಞತೆ ಹೇಳಿ ನಿಮ್ಮನ್ನು ಎಂಥ ರೀತಿಯಿಂದ ಕರ್ಕೊಂಬಂದು ಯೋಜಿಸಿರಿ. ದಾವೀದನು ಹೇಳ್ತಾ ಇದ್ದಾನೆ, ನನ್ನ ದೇವರನ್ನು ನಿಂದಿಸಲಿಕ್ಕೆ ಈ ಫಿಲಿಸ್ಟಿಯನು ಎಷ್ಟರವನು, ಇವನ ಮುಂದೆ ನಾನು ಹೋಗ್ತೀನಿ. ಸಿಂಹವನ್ನು ಕರಡಿಯನ್ನು ಹಾಳು ಮಾಡಿದ ಒಂದು ಧೈರ್ಯ ನನಗಿದೆ. ಆ ಕರಡಿಯಿಂದಲೂ ಸಿಂಹದಿಂದಲೂ ಬಿಡಿಸಿದ ದೇವರು ಆ ಸಿಂಹಕ್ಕೂ ಕರಡಿಗಾದ ಗತಿಯನ್ನು ಇದು ನನ್ನ ದೇವರನ್ನು ನಿಂದಿಸುವ ಈ ಫಿಲಿಸ್ಟಿಯನಿಗೂ ಆಗುತ್ತೆ ಅಂತೇಳಿ ಅವನು ಧೈರ್ಯವಾಗಿ ಹೋಗುತ್ತಾ ಇದ್ದಾರೆ. ಹಾಲೆಲೂಯ್ಯ. ಪ್ರಿಯ ದೇವರ ಮಕ್ಕಳೇ, ತನ್ನ ಜೀವನದಲ್ಲಿ ಕಾಡಲ್ಲಿ ಕುರಿ ಮೇಯಿಸಕ ಬಿಟ್ಟ ದಾವೀದನು ಗುಡುಗುಟ್ಟುಕೊಂಡು ಕುತ್ಕೊಂಡಿಲ್ಲ. ನನ್ನ ಅಪ್ಪನು ಒಳ್ಳೆ ಮಕ್ಕಳನ್ನೆಲ್ಲ ಸೈನ್ಯಕ್ಕೆ ಕಳಿಸಿಬಿಟ್ರು, ನನ್ನನ್ನು ಈ ಪಾಂಗಾಡಲ್ಲಿ, ಯಾರೂ ಇಲ್ಲದ ಕಾಡಲ್ಲಿ, ಒಂದು ಮನುಷ್ಯ ಇಲ್ಲ, ಸಿಂಹ ಇದೆ, ಕರಡಿ ಇದೆ, ಈ ಕಾಡಿನಲ್ಲಿ ಹಾಳಾಗಲಿಕ್ಕೆ ಬಿಟ್ಟಿದೆಯಲ್ಲ ನನ್ನಪ್ಪ. ಬೇರೆ ನಾನು ಹೇಳಿಲ್ಲ, ಶಾಪ ಹೇಳಿಲ್ಲ. ಆ ಪರಿಸ್ಥಿತಿಯಲ್ಲಿ ಅವನು ಗುಣಗುಟ್ಟಿಲ್ಲ. ಅವನ ಕಷ್ಟಕಾಲದಲ್ಲಿ ಅವನು ಅದು ಗುಣಗುಟ್ಟದೆ ಅದು ಆರಾಧನೆ ಗೀತೆಯಾಗಿ ಮಾರ್ಪಡಿಸಿದ. ಹಾಲೆಲೂಯ್ಯ. ಅವನ ಕಾಡಲ್ಲಿದ್ದು ಬರೆದಿದ್ದೆಲ್ಲ ಈಗ ದಾವೀದನ ಕೀರ್ತನೆಗಳು, ಆರಾಧನೆ ಗೀತೆಗಳು. ಹಾಲೆಲೂಯ್ಯ. ಆ ದಾವೀದನ ಮುಖ ಲಜ್ಜೆಯಿಂದ ಕೆಟ್ಟಿಲ್ಲ. ಅವನು ಹೇಳ್ತಾನೆ, ನಾನು ಸಿಂಹವನ್ನು ಕರಡಿಯನ್ನು ಸೀಳುವಾಗ ನನ್ನಲ್ಲಿ ಒಂದು ಬಲ ಕೊಟ್ಟ ದೇವರಿದಾರಲ್ಲ, ಆ ಬಲ ಮತ್ತು ಬರುತ್ತೆ. ಈ ಫಿಲಿಸ್ಟಿಯನ ಮುಂದೆ ನಾನು ಹೋಗ್ತೀನಿ ಅಂತೇಳಿ ಅವನು ಹೋಗಿದೆ. ಅಲ್ಲಿ ಬರೆಯಲ್ಪಟ್ಟಿದೆ ನೋಡಿ. ಅವನು ಹೋಗಿ 43 ಅವನಿಗೆ, ನೀನು ಕೋಲು ಹಿಡಿದು ನನ್ನ ಬಳಿಗೆ ಬರುವುದೇನು? ನಾನು ನಾಯಿಯೋ ಎಂದು ಹೇಳಿ ಅವನನ್ನು ತನ್ನ ದೇವರ ಹೆಸರಿನಲ್ಲಿ ಶಪಿಸಿ, ಇಲ್ಲಿ ಬಾ, ನಿನ್ನ ಮಾಂಸವನ್ನು ಮೃಗ ಪಕ್ಷಿಗಳಿಗೆ ಹಂಚಿಕೊಡುತ್ತೇನೆ. ಹಾಲೆಲೂಯ್ಯ. ದೇವರ ಮಕ್ಕಳು ಗುಣಗುಟ್ಟುವರಲ್ಲ. ದೇವರ ಮಕ್ಕಳು ಇರುವ ಪರಿಸ್ಥಿತಿಯಲ್ಲಿ ಸ್ತೋತ್ರ ಮಾಡಿಕೊಂಡು ದೊಡ್ಡ ಅದ್ಭುತ ನೋಡ್ತೀರಾ. ಹಾಲೆಲೂಯ್ಯ. ಆಗಿರೋದಕ್ಕೆ ಸ್ತೋತ್ರ ಮಾಡಿ ಮುಂದೆ ಹೆಜ್ಜೆ ಇಡಬೇಕು. ಎರಿಹೋ ಗೋಡೆಗೂ ನೋಡಿಬಿಟ್ಟು ಗುಣಗುಟ್ಟುಕೊಂಡು ಕೂತ್ಕೊಳ್ಳೋದಲ್ಲ, ಸ್ತೋತ್ರ ಮಾಡುತ್ತಾ ಎರಿಹೋ ಗೋಡೆ ಕೆಡವಲ್ಪಡುತ್ತದೆ. ಹಾಲೆಲೂಯ್ಯ. ಯೋರ್ದಾನ್ ಹೊಳೆಯನ್ನು ನೋಡಿಕೊಂಡು ಈ ಹೊಳೆ ಬರಬೇಕಿತ್ತ, ಈ ಹೊಳೆ ಹಿಂಗಿರ್ಬೇಕಿತ್ತ ಅಂತ ಗುಣಗುಟ್ಟದಲ್ಲ ನಿನ್ನ ಕದೆ. ನೀನು ಸ್ತೋತ್ರ ಮಾಡು, ನೀನು ಹೆಜ್ಜೆ ಇಡು. ನಿನ್ನ ಹೆಜ್ಜೆ ಇಡುವಾಗ ಅದು ಕೆಳಗೆ ಹೋಯ್ತು, ಮೇಲೆ ಹಿಡಿದೊಂದು ಬಂಡೆಯಾಗಿ ನಿಂತ್ಕೊಂಡ್ಬಿಟ್ಟಿದೆ. ಹಾಲೆಲೂಯ್ಯ. ಯಾರಿಂದಲಾಗುತ್ತೆ? ನಿಮಗೂ ಬರುವ ಕಷ್ಟಗಳಿಂದಲೇ ಆಗೋದು. ಈ ಕಷ್ಟದಲ್ಲಿ ನಾವು ಹೇಗೆ ರೆಸ್ಪಾನ್ಸ್ ಮಾಡ್ತೀರಾ ಅನ್ನೋದಕ್ಕೆ ಅದ್ಭುತ. ನೀನು ಗೋಡೆ ನೋಡಿ ಗುಣಗುಟ್ಟಿದ್ರೆ ಗುಣಗುಟ್ಟುಕೊಂಡೇ ಇರ್ತೀರಾ. ಗೋಡೆ ನೋಡಿ ಸ್ತೋತ್ರ ಮಾಡಿದ್ರೆ ಅದು ನಿನ್ನ ಮುಂದೆ ಸಮವಾಗುತ್ತದೆ. ಹಾಲೆಲೂಯ್ಯ. ದೇವರಾತ್ಮರು ಹೇಳುವ ಕಿವಿಯುಳ್ಳವನು ಕೇಳಲಿ. ಇವತ್ತಿನ ನಿನ್ನ ಮುಂದೆ ಇರುವ ಯಾವ ಸಮಸ್ಯೆ ಆಗಲಿ ಅದನ್ನು ನೋಡಿ ಗುಣಗುಟ್ಟುವುದು ನಿಲ್ಲಿಸು. ಟೆನ್ಷನ್ ಮಾಡುವುದು ಬಿಡು. ಇವತ್ತಿನ ನಿನ್ನ ಕೆಲಸ, ನನ್ನ ಕೆಲಸ. ದೇವರೇ, ಇದಕ್ಕಾಗಿ ಸ್ತೋತ್ರ, ಈ ವಿಷಯಕ್ಕಾಗಿ ಸ್ತೋತ್ರ, ಈ ನಷ್ಟಕ್ಕಾಗಿ ಸ್ತೋತ್ರ, ಈ ಸೋಲಿಗಾಗಿ ಸ್ತೋತ್ರ, ಈ ಕಾಯಿಲೆಗಾಗಿ ಸ್ತೋತ್ರ, ಈ ಕಷ್ಟಕ್ಕಾಗಿ ಸ್ತೋತ್ರ. ಗೋಡೆ ಕೆಡವಲ್ಪಡುತ್ತದೆ. ಎರಿಹೋ ಗೋಡೆ ಕೆಡವಲ್ಪಡುತ್ತದೆ. ಕೋಟೆ ಬಿದ್ದು ಹೋಯ್ತು. ಯೋರ್ದಾನ್ ಹೊಳೆ ನೀ ಸ್ತೋತ್ರ ಮಾಡಿ ಹೆಜ್ಜೆ ಇಟ್ಟಿದ್ರೆ ಅದು ನಿಂದೋಗುತ್ತೆ, ನೀರು ನಿನಗೆ ದಾರಿ ಬಿಡುತ್ತೆ. ಹಾಲೆಲೂಯ್ಯ. ಸ್ತೋತ್ರ ಮಾಡಲಿಕ್ಕೆ ಇವತ್ತು ನಿಮಗೆ ದೇವರು ತಿಳಿಸ್ತಾ ಇದ್ದಾರೆ. ಗುಣಗುಟ್ಟುವ ಬಾಯಿ ಇವತ್ತು ಸ್ಟಾಪ್. ಗುಣಗುಟ್ಟಕ್ಕೆ ಮನಸ್ಸು ಬರುವಾಗ ಹೇಳು, ದೇವರೇ, ಈ ಕಷ್ಟಕ್ಕಾಗಿ ಸ್ತೋತ್ರ, ಈ ನಷ್ಟಕ್ಕಾಗಿ ಸ್ತೋತ್ರ, ಈ ವೇದನೆಗಾಗಿ ಸ್ತೋತ್ರ, ಈ ಶೋಧನೆಗಾಗಿ ಸ್ತೋತ್ರ, ಈ ಏನು ನಿಮಗಾಯಿತೋ ಅದಕ್ಕಾಗಿ ಸ್ತೋತ್ರ, ಅದಕ್ಕಾಗಿ ಸ್ತೋತ್ರ, ಅದಕ್ಕಾಗಿ ಸ್ತೋತ್ರ, ಅದಕ್ಕಾಗಿ ಸ್ತೋತ್ರ. ಬೀಳುತ್ತಾ ಇರ್ತದೆ. ನೀ ಸ್ತೋತ್ರ ಹೇಳುತ್ತಾ ಆಕಾಶದಲ್ಲಿ ದೇವದರು ಯುದ್ಧ ಮಾಡಿ ನಿನ್ನ ಮುಂದೆ ಆಶೀರ್ವಾದಗಳು ಬೀಳುತ್ತವೆ. ಹಾಲೆಲೂಯ್ಯ.
ನೋಡಿ, ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ ಒಂದೇ ಮಾತು, ಇಲ್ಲಿ ಬಾ, ನಾನು ನಿನ್ನನ್ನು ಪಕ್ಷಿಗಳಿಗೆ ಕೊಡ್ತೀನಿ, ನೀನು ನನ್ನ ಮುಂದೊಂದು ಕೋಲು ಎತ್ಕೊಂಡು ಬರ್ತಾ ಇದೀಯ, ನಾನೇನು ನಾಯಿ ಅಂತ ತಿಳ್ಕೊಂಡಿದ್ದೀಯಾ ಅಂದೆ. ಹಾಲೆಲೂಯ್ಯ. ದೇವರ ಮಕ್ಕಳೇ, ದಾವೀದನು ಅಷ್ಟು ಚಿಕ್ಕ ಹುಡುಗನಾದರು, ಗೋಲಿಯಾತನು ದೊಡ್ಡ ಎದೆ ಮೇಲೆ ದೊಡ್ಡ ಪಟ್ಟಿಯೆಲ್ಲ ಕೆಟ್ಟಿಕೊಂಡು ದೊಡ್ಡ ಶಕ್ತನಾಗಿ ಕಬ್ಬಿಣ ಕವಚ ಇಟ್ಕೊಂಡು ಅಷ್ಟು ಉದ್ದ ಇರುವ ಬರುವಾಗ ದಾವೀದನು ಹೋಗೋದು ಬರೀ ಒಂದು ಕೋಲು ಹಿಡ್ಕೊಂಡು. ನಮ್ಮ ಗೋಲಿಯಾತನಿಗೆ ಬಹಳ ಅಪಮಾನ ಆಗೋಯ್ತು. ಏನು ನಿನ್ನ ನಾಯಿ ಅಂತ ತಿಳ್ಕೊಂಡಿದ್ಯಾ ನನ್ನನ್ನು? ಹಾಲೆಲೂಯ್ಯ. ದೇವರ ಮಾತನ್ನು ಹೀಯಾಳಿಸುವ ಸೈತಾನನೇ ಇರಲಿ, ಅದು ಒಂದು ನಾಯಿ ಥರನೇ, ಅದಕ್ಕೇನು ಬಲ ಇಲ್ಲ. ನಿಮ್ಮ ಮುಂದೆ ಇರುವ ಯಾವುದನ್ನು ನೋಡಿದ್ದೀವಿ, ಟೆನ್ಷನ್ ಮಾಡಬೇಡ. ದಾವೀದನು ಹೇಳ್ತಾನೆ, ನನ್ನ ದೇವರನ್ನ ಅವಮಾನ ಮಾಡಿದ ನೀನು ಸಿಂಹ ಆದರೂ ಹುಲಿ ಆದರು, ಅದಕ್ಕೇನಾಯಿತು ಅದೇ ಗತಿ ನಿನಗೂ ಆಗೋದಂದೆ. ಅವನು ಹೋಗಿದೆ. 47ನೇ ವಾಕ್ಯ, ಯೆಹೋವನು ಈಟಿ ಕತ್ತಿಗಳಿಲ್ಲದೆ ರಕ್ಷಿಸಬಲ್ಲನೆಂಬುದು ಇಲ್ಲಿ ಕೂಡಿರುವವರೆಲ್ಲರಿಗೆ ಗೊತ್ತಾಗುವುದು. ಯಾಕೆಂದರೆ ಯುದ್ಧ ಫಲವು ಯೆಹೋವನ ಕೈಯಲ್ಲಿದೆ, ಆತನು ನಿಮ್ಮನ್ನು ನಮ್ಮ ಕೈಗೆ ಒಪ್ಪಿಸಿಕೊಡುವನು ಅಂದನು. ಕೂಡಲೇ ಯಾಕೆಂದರೆ ಯುದ್ಧ ಫಲವು ಯೆಹೋವನ ಕೈಯಲ್ಲಿದೆ. ಆಮೆನ್. ಯುದ್ಧ ಯಾರ ಕೈಯಲ್ಲಿದೆ? ಯುದ್ಧ ಫಲವು ಯಾರ ಕೈಯಲ್ಲಿದೆ? ನೀವು ಒಂದು ನಂಬುತ್ತೀರಾ? ಈ ಭೂಮಿಯಲ್ಲಿರುವ ನಮಗೆಲ್ಲರಿಗೂ ಯುದ್ಧ ಇದೆ. ಇಲ್ಲಿದ್ದೀರಾ ಎಲ್ಲರೂ? ಯುದ್ಧ ಇದೆಯಾ? ಯಾರು ಯುದ್ಧ ಮಾಡಕ್ಕೆ ಬರ್ತಾರೆ? ಪಕ್ಕದ ಮನೆಯವರಲ್ಲ. ನಿಮ್ಮಲ್ಲಿ ಯಾರು ಕಷ್ಟಪಡಿಸಿದಾರೋ ಅದು ಸೈತಾನನೇ. ಅವರು ಯಾವುದೋ ರೂಪದಲ್ಲಿ ಬಂದಿದೆ ಅಷ್ಟೇ. ಆದರೆ ನೀನು ಅದರಲ್ಲಿ ಸೋಲದಿರಲಿಕ್ಕೆ ಯುದ್ಧದ ಫಲವು ಯೆಹೋವನ ಕೈಯಲ್ಲಿದೆ. ನೀನು ಯೆಹೋವನನ್ನು ಆಶ್ರಯಿಸು, ನೀನು ಜಯ ಹೊಂದುತ್ತೀರಾ. ನೀನು ಸೋತು ಹೋಗೋದಿಲ್ಲ. ನಿನ್ನ ಮುಂದೆ ಗೋಲಿಯಾತನು ಬಂದರು ಅವನು ಬೀಳದೆ ಹೊರತು ನೀನು ಬೀಳೋದಿಲ್ಲ. ಏನು ಮಾಡಬೇಕು? ಯುದ್ಧ ಫಲವು ನಿಮ್ಮದಂದೇಳಿ ಹೋಗಬೇಕು. ಬಿದ್ದರು ಬೇಜಾರು ಮಾಡ್ಕೋಬಾರ್ದು. ಗೋಲಿಯಾತ ನೋಡುವಷ್ಟೇ ದೇವರೇ ಈ ಗೋಲಿಯಾತನೆಲ್ಲ ಕೊಡಲಿಕ್ಕೆ ನಿನಗೆ ಬುದ್ಧಿ ಆಯ್ತಾ, ನಿನಗೆ ಶಕ್ತಿ ಆಯ್ತಾ, ಇದೆಲ್ಲ ಬೇಕಾ ಅಂತೇಳಿ ನಡುಗಿ ಬೀಳುವುದಲ್ಲ ನಮ್ಮ ಸ್ವಭಾವ. ಗೋಲಿಯಾತ ಇದ್ರು ಕರ್ತನೇ ಯುದ್ಧ ನಿಮ್ಮದು, ಯುದ್ಧದ ಫಲವು ನಿಮ್ಮದು, ನೀನು ಯುದ್ಧ ಮಾಡು, ನಾನು ಹೋಗುತ್ತೇನೆ. ಹಾಲೆಲೂಯ. ದೇವರಿಗಾಗಿ ಎದ್ದೇಳಿರಿ, ದೇವರಿಗಾಗಿ ಶಕ್ತರಾಗಿರಿ ಅಂತ ಹೇಳಿದ್ರೆ ಶಕ್ತಿ ಬರಲ್ಲ. ಅದಕ್ಕೆ ಮುಂಚಾನೆ ಅದು ಪ್ರಾರ್ಥಿಸಿರಿ, ರಾತ್ರಿ ಕಾಲಗಳಲ್ಲಿ ಪ್ರಾರ್ಥಿಸಿರಿ, ವಾಕ್ಯ ಓದಿರಿ, ನೀವು ಶಕ್ತರಾಗ್ತೀರಾ. ನಿಮ್ಮನ್ನು ಯಾರಿಗೂ ಸೋಲಿಸಲಿಕ್ಕಾಗೋದಿಲ್ಲ. ನಮ್ಮ ದಾವೀದನ ಜೊತೆಯಲ್ಲಿ ಯಾರೂ ಇರಲಿಲ್ಲ. ಅವರು ಒಂದು ಚಿಕ್ಕ ಹುಡುಗ ಕಾಡಲ್ಲಿ ಕುರಿ ಮೇಯಿಸ್ತಾ ಇರುವವನು ಗೋಲಿಯಾತನ ಮುಂದೆ ಹೋಗಿ ಒಂದು ಕೋಲ್ ಎತ್ಕೊಂಡು ಹೋಗಿ, ಒಂದು ಕವಣೆ ಎತ್ಕೊಂಡು ಹೋಗಿ, ಅದರಲ್ಲಿ ಒಂದೇ ಒಂದು ಕಲ್ಲಾಕಿ ಅವನ ತಲೆಗೆ ಹಾಕಿಬಿಟ್ಟು ಅವನು ಹೋಗಿ ನಿಂತುಕೊಂಡು, ಕೂತ್ಕೊಳ್ಳೋದಂಗೆ ಇಷ್ಟು ದೊಡ್ಡ ಮನುಷ್ಯನ ಮೇಲೆ ಎಲ್ಲಿ ಕೂತ್ಕೊಳ್ಳೋದು, ಅವನು ನಿಂತುಕೊಂಡು ಹಿಂಗೆ ಕಷ್ಟಪಟ್ಟು ಕತ್ತು ಕುಯ್ತಾ ಇದ್ದಾನೆ ಗೋಲಿಯಾತದು. ಹಾಲೆಲೂಯ. ಎಲ್ಲಿಂದ ಬಂದ ಈ ಶಕ್ತಿ? ತನ್ನ ಅಪ್ಪನಿಗೆ ಅವನ ಮೇಲೆ ಪ್ರೀತಿ ಇರಲಿಲ್ಲ, ತನ್ನ ಸ್ವಂತ ಸಹೋದರರಿಗೆ ಅವ್ರ ಮೇಲೆ ಆಧಾರವಿರಲಿಲ್ಲ. ಅವನೊಂದು ಸಲ ಸೈನ್ಯ ಹತ್ರ ಹೋಗಿ ನೋಡೋಕೆ ಹೋಗೋದಕ್ಕೆ ಅವರೆಲ್ಲ ಬೈತಾ ಇದ್ದಾರೆ, ಏನು ಯುದ್ಧ ನೋಡೋಕೆ ಬಂದಿದೆಯಾ, ಕುರಿಯನ್ನೆಲ್ಲ ಬಿಟ್ಟುಬಿಟ್ಟು. ಪ್ರೀತಿ ಇರು ನಂಗೆ ಹೇಳ್ತಾರ, ಎಲ್ಲ ಬೇಜಾರು ಮಾಡೋರು, ಯಾರೂ ಇರಲಿಲ್ಲ, ನೋವು ಬೇಜಾರು. ಆದರೆ ಅವನಿಗೆ ಕೊಟ್ಟ ಡ್ಯೂಟಿ, ಅವನ ನಂಬಿಕೆಯಿಂದ ಮಾಡೋ ಒಂದು ಕುರಿಯನ್ನು ಅವನು ಒಂದು ಸಿಂಹಕ್ಕೂ ಒಂದು ಕರಡಿಗೂ ಬಿಟ್ಟುಕೊಟ್ಟಿಲ್ಲ. ಅದು ಸುಮ್ಮನೆ ಓಡಿಸ್ಕೊಂಡು ಹೋಗಕ್ಕೆ ಬರೋದಲ್ಲ, ಅದು ಬಾಯಲ್ಲಿ ಹಿಡಿದು ಎತ್ಕೊಂಡು ಹೋಗ್ತಾ ಇದೆ. ಅವನು ಹಿಂದಟ್ಟಿ ಹೋಗಿ ಅದರ ಬಾಯಿಂದ ಕಿತ್ಕೊಂಡು ಬರುವಾಗ ಆ ಸಿಂಹ ಇವನ ಮೇಲೆ ಬೀಳೋದು, ಅವನ ಅದನ್ನು ಹೊಡೆದು ಸಾಯಿಸಿಬಿಟ್ಟು ತನ್ನ ಅಪ್ಪನ ಕುರಿಯನ್ನು ಬದುಕಿಸುವವನು. ಹಾಲೆಲೂಯ. ನಂಬಿಗಸ್ತಿಂದ ತನ್ನ ತಂದೆಯ ಕೆಲಸ ಮಾಡಿದೆ. ತಂದೆ ಪ್ರೀತಿ ನೋಡಿಕೊಂಡಲ್ಲ, ತನ್ನ ಜವಾಬ್ದಾರಿ ಅವನು ಮಾಡಿದೆ. ಅಂದವನು ದೇವರ ಪ್ರಾರ್ಥನೆ ಮಾಡಿ ಅವನು ಒಂದು ಕಿನ್ನರಿಯನ್ನು ಇಟ್ಟುಕೊಂಡು ದೇವರಿಗಾರ ನನ್ನ ದೇವರು ಸರ್ವಶಕ್ತನು ಸುಂದರನು, ಅವನ ಆಲಯದಲ್ಲಿ ವಾಸಿಸುವುದು ಎಷ್ಟು ರಮ್ಯ ಸುಂದರ ಅಂತೇಳಿ ಅವನು ಆಡುತ್ತಾ ಅವನು ಆಶೀರ್ವದಿಸಲ್ಪಟ್ಟರು. ಅವನು ಹೇಳ್ತಾ ಇದ್ದಾನೆ, ಈ ಗೋಲಿಯಾತನು ನನ್ನ ಮುಂದೆ ಏನೂ ಇಲ್ಲ, ಅಷ್ಟು ಉದ್ದ ಇರಲಿ, ಅಷ್ಟು ದಪ್ಪ ಇರಲಿ, ಅವನ ಕೈಯಲ್ಲಿ ಏನೇನಿರಲಿ, ನನಗಿದೆಲ್ಲ ಭಯ ಇಲ್ಲ. ಯಾಕೆಂದರೆ ನನ್ನ ಜೊತೆಯಲ್ಲಿರುವನು ಇವರಿಗಿಂತ ಶ್ರೇಷ್ಠನು, ದೊಡ್ಡವನು, ಅದ್ಭುತ ಮಂತ್ರಿ. ನಂಬುತ್ತೀರಾ? ನಿಮ್ಮ ಮುಂದೆ ಬರುವ ಶತ್ರು, ನಿಮ್ಮ ಮುಂದೆ ಬರುವ ಸಮಸ್ಯೆ, ನಿಮ್ಮ ಬರುವ ಕಷ್ಟ, ಅದೆಲ್ಲ ದೊಡ್ಡದು. ಅದಕ್ಕಿಂತ ದೊಡ್ಡವನಾದ ಕರ್ತನು ನಿಮ್ಮ ಜೊತೆಯಲ್ಲಿದ್ದಾರೆ. ಹಾಲೆಲೂಯ್ಯ. ನಮಗೆ ಬರುವ ಇಕ್ಕಟ್ಟು, ನೋವು, ವೇದನೆಯಲ್ಲ, ಅದನ್ನು ದಾಟಿ ಬರಲಿಕ್ಕಾಗಿ ಒಂದು ಶಕ್ತನಾದ ಹಸ್ತ, ಅದು ದೇವರ ಹಸ್ತ.
ಅದು ನನ್ನ ಜೊತೆಯಲ್ಲಿ ನಿಮ್ಮ ಜೊತೆಯಲ್ಲಿದೆ. ಅದರಿಂದ ದಾವೀದನು ಹೋಗಿದೆ, ಒಂದೇ ಒಂದು ಕಲ್ಲಿಂದ ಅವನನ್ನು ಮುಗಿಸಿಬಿಟ್ಟು ಜಯಿಸಿ ಅವನು ಹೇಳ್ತಾ ಇದ್ದಾನೆ, ನನ್ನ ದೇವರಿಂದ ಎಲ್ಲವೂ ಸಾಧ್ಯ. ಇವತ್ತು ನೀವು ಕೂಡ ಒಪ್ಪಿಸಿಕೊಳ್ಳಿಕ್ಕೆ ಮನಸ್ಸಿದೆಯಾ? ನಮ್ಮ ಜೀವಿತದಲ್ಲಿ ದೇವರು ಹೇಳ್ತಾ ಇದ್ದಾರೆ, ನೀವು ಮಾಡಿದ ತಪ್ಪುಗಳಿಗೆ ದೇವರು ನಿಮ್ಮನ್ನು ದಂಡಿಸುವುದಿಲ್ಲ. ತಿಳಿಯದೆ ತಿಳಿದು ನಿಮ್ಮ ಮಾಯಿಂದಲೂ ನಮ್ಮ ಬಾಯಿಂದಲೂ ಬಂದ ಮಾತುಗಳಿಗೆ ದೇವರು ಲೆಕ್ಕ ಕೇಳಲಿಕ್ಕೆ ಬಂದಿಲ್ಲ, ಆದರೆ ತಿದ್ದಿಸಿಕೊಳ್ಳಿಕ್ಕೆ ಬಂದಿದ್ದಾರೆ. ಮಕ್ಕಳೇ, ಈ ಮಾತು ಬೇಡ, ಇದು ಕಠಿಣ ಮಾತು, ನಿಮ್ಮ ಗುಡುಗುಟ್ಟುವ ಮಾತು ನನಗೆ ಇಷ್ಟ ಇಲ್ಲ ಅಂತ ಏಸಪ್ಪ ಹೇಳ್ತಾ ಇದ್ದಾರೆ. ಆದರೆ ನೀವು ಆ ಕಷ್ಟ ಬಂದಿದೆ, ತಂದೆ ಪ್ರೀತಿ ಇಲ್ಲ, ತಾಯಿ ಪ್ರೀತಿ ಇಲ್ಲ, ಕಾಡಲ್ಲಿ ಅರಣ್ಯದಲ್ಲಿ ಯಾರೂ ಇಲ್ಲದ ಅನಾಥನಾಗಿದೆ ಅಂತ ಹೇಳಿ ದಾವೀದನು ನೊಂದುಕೊಂಡು ಅವನಲ್ಲಿರಲಿಲ್ಲ. ಅವನು ದೇವರನ್ನ ಆರಾಧನೆ ಮಾಡಿದ. ದೇವರನ್ನ ಆರಾಧನೆ ಮಾಡುತ್ತಾ ಮಾಡುತ್ತಾ ಅವನಿಗೆ ಮುಂದೆ ಬಂದ ಸಿಂಹ ಕರಡಿಗಳು ಬಿದ್ದು ಹೋಯಿತು. ಅದನ್ನು ಸೀಳಿ ಬಿಡುವಂತೆ ಅವನಿಗೆ ಶಕ್ತಿ ಬಂದು ಅವನು ಆ ಕುರಿಗಳನ್ನು ಸಾಕಿದರು. ಅದು ಮಾತ್ರವಲ್ಲ, ಅವನ ಮುಂದೆ ಬಂದು ಒಂದು ವಿರೋಧಿ ಬಂದು ನಿಂತ್ಕೊಂಡು ಮಾತಾಡುವಾಗ ಸೇನಾಧೀಶ್ವರಾದ ಯೆಹೋವನನ್ನು ಈ ಆಳಿಸಲಿಕ್ಕೆ ಇವನು ಎಂಥವನು? ನನ್ನ ದೇವರಿಗಾಗಿ ನಾನು ನಿಲ್ತೀನಿ, ನನ್ನ ದೇವರು ನನ್ನನ್ನು ಕರಡಿಯಿಂದಲೂ ಸಿಂಹದಿಂದಲೂ ತಪ್ಪಿಸಿಕೊಂಡಿದ್ದರೆ ಇವನನ್ನು ನಾನು ಬಿಡುವುದಿಲ್ಲ ಅಂತೇಳಿ ಅವನ ಮುಂದೆ ಹೋಗುವಾಗ ದೇವರಿಗೆ ಜಯ ಉಂಟಾಗಲಿ, ಅವನ ಜಯಕ್ಕಾಗಿ ಪ್ರಾರ್ಥಿಸಿ ಅವನು ಹೋಗಿದೆ. ಅವನು ಜಯಿಸಿದೆ. ಆ ಗೋಲಿಯಾತನನ್ನು ಸಾಯಿಸಿ ಅವನ ತಲೆಯನ್ನು ಕುಯ್ದು ಆ ಮಿಸ್ರೈಮ್ ದೇಶದ ಜನರನ್ನೆಲ್ಲ ಯುದ್ಧದಲ್ಲಿ ಸೋಲಿಸಿಬಿಟ್ಟೆ, ಜನ ಎಲ್ಲ ಸೇರಿ. ಹಾಗಾದರೆ ಪ್ರಿಯರೇ, ಗುಣುಗುಟ್ಟದಿರುವಾಗ, ಸ್ತೋತ್ರ ಮಾಡುವಾಗ ನಿನ್ನಿಂದ ಗೋಲಿಯಾತು ಬೀಳುತ್ತೆ, ಒಂದು ಸೈನ್ಯ ನಾಶವಾಗುತ್ತೆ. ಅಂಥ ಪವರ್ ನಿಮ್ಮಲ್ಲಿದೆ. ಎಲ್ಲರೂ ಹಾಗೆ ಎದ್ದು ನಿಂತುಕೊಳ್ಳೋಣ. ಆಕಾಶದಿಂದ ನೀನು ದುಡಿದಿಲ್ಲದ್ರು ಮನ್ನ ಕೊಟ್ಟು ಪೋಷಿಸಲಿಕ್ಕೆ ನಾನು ಶಕ್ತನು ಮಗನೇ. ನೀನು ದುಡಿದಿಲ್ಲದ್ರು ಆಕಾಶದ ಮನ್ನ ಕೊಟ್ಟು ಪೋಷಿಸಲಿಕ್ಕೆ ನಾನು ಶಕ್ತನಾಗಿದ್ದೇನೆ ಮಗಳೇ. ನಿನ್ನ ದುಡಿಮೆಯಿಂದಲ್ಲ ನಾನು ನಿನ್ನನ್ನು ಸಾಕಿದು, ನೀನು ಕಷ್ಟಪಟ್ಟದ್ರಿಂದಲ್ಲ ನೀನು ಬದುಕಿರೋದು, ನಾನೇ ನಿನ್ನೆ ಸಾಕಿ ಸಲಗಿಸಿರೋದು. ಇವತ್ತು ದೇವರ ಸದಿಲಿ ಒಪ್ಪಿಸ್ಕೊಡ್ತೀರಾ? ದೇವರೇ, 40 ವರ್ಷ ಆ ಹಿಮದೊಳಗಡೆ ಬಚ್ಚಿಕೊಂಡು ಎಷ್ಟು ಸುರಕ್ಷಿತವಾಗಿ ಮಕ್ಕಳಿಗೆ ಮನ್ನ ಕೊಟ್ಟೆ. ಅವರು ತಿಂದು ತೃಪ್ತರಾಗಿದೆ. ಅವರ ಬಟ್ಟೆಗಳು ಪರಲೋಕ ದೇವದೂತರುಗಳ ಆಹಾರ ಅಂತ ಬರೆಯಲ್ಪಟ್ಟಿದೆ. ಅವರ ಬಟ್ಟೆಗಳು ಅರಿಯಲಿಲ್ಲ, ಅವರ ಚಪ್ಪಲುಗಳು, ಅವರ ಕಾಲುಗಳಲ್ಲಿ ಹಾಕಿರುವ ಚಪ್ಪಲುಗಳು ಕಿತ್ತು ಹೋಗಲಿಲ್ಲ, ಅವರ ಬಟ್ಟೆ ಹರಿದು ಹೋಗಲಿಲ್ಲ. ಎಲ್ಲ ದೇವರ ಕೃಪೆಯಿಂದಲೇ ಅವರು ನಡ್ಕೊಂಡು ಬಂದಿದೆ. ಹಾಗಾದರೆ ಪ್ರಿಯ ಮಕ್ಕಳೇ, ನೀವು ಯಾವುದಕ್ಕಾಗಿ ಅಳುತ್ತೀರಾ? ಯಾವುದಕ್ಕಾಗಿ ಟೆನ್ಷನ್ ಮಾಡುತ್ತೀರಾ? ನಿಮ್ಮ ತಲೆಯಲ್ಲಿರೋ ಕೂದಲೆಲ್ಲ ಎಣಿಕೆ ಮಾಡಿದ ದೇವರು ನಿಮ್ಮ ಜೊತೆಯಲ್ಲಿಲ್ಲವೋ? ನಿಮಗೆ ಬೇಕಾದೆಲ್ಲ ಕೊಳ್ಳಿಕ್ಕೆ ಅವನು ಸರ್ವಶಕ್ತನು. ಸಿಂಹದ ಮಧ್ಯದಲ್ಲಿ, ಕರಡಿಯ ಮಧ್ಯದಲ್ಲಿ ನನ್ನನ್ನು ಬಿಟ್ಟು ಬಿಟ್ಟೆ ಅಲ್ಲ ಅಂತ ದಾವೀದನ ಅಳದೆ. ಅವನು ದೇವರನ್ನ ಆಶ್ರಯಿಸಿಕೊಂಡರು. ತಂದೆ ಪ್ರೀತಿ, ತಾಯಿ ಪ್ರೀತಿ ಹುಡುಕಿಲ್ಲ, ಅಣ್ಣನ ತಮ್ಮವರ ಪ್ರೀತಿ ಹುಡುಕಿ ಅವನು ಹೋಗಿಲ್ಲ. ಅವನು ದೇವರ ಪ್ರೀತಿ ಹುಡುಕಿದೆ. ದೇವರ ಭಯಭಕ್ತಿಯಲ್ಲಿ ಅವನು ಕಳ್ಕೊಂಡಿದೆ. ದೇವರ ಕಿನ್ನರಿಯಲ್ಲಿ ಹಾಡಾಡಿ ಬಯಸಿ ಅವನು ದೇವರನ್ನ ಆರಾಧನೆ ಮಾಡಿದೆ. ಅವನ ಮುಂದೆ ಬಂದದೆಲ್ಲ ಅವನಿಂದ ತೊಲಗಿ ಹೋಯಿತು. ಅವನ ದೇವರಿಗಾಗಿ ನಿಂತುಕೊಂಡ. ಅವನ ದೇವರಿಗಾಗಿ ನಿಲ್ಲುವಾಗ ಯುದ್ಧ ದೇವರು ಮಾಡಿದರು. ಅವನೊಂದು ಕಲ್ಲೆತ್ತಿ ಎಸೆದಷ್ಟೇ ದೂತರುಗಳು ಹೋಗಿ ಅವನ ತಲೆಗೆ ಹೊಡೆದು ಅವನನ್ನು ಕೆಳಗೆ ಬೀಳಿಸಿ ಕತ್ತು ಕುಯ್ಯುವಂತೆ ಮಾಡಿ ಸಹಾಯ ಮಾಡಿದ ಜೊತೆಯಲ್ಲಿ ಒಂದು ದೇವದೂತರು ಇರಬಹುದು. ಅನೇಕ ದೂತರುಗಳು ಅವನಿಗೆ ಸಹಾಯಕ್ಕೆ ಹೋಗಿರ್ಬೋದು. ಪ್ರಿಯ ದೇವರ ಮಗುವೇ, ನೀನು ಒಂಟಿಯಲ್ಲ, ನೀನು ಅನಾಥನಲ್ಲ, ನೀನು ಒಂಟಿಯಲ್ಲ. ನೀನು ಅನಾಥನೆಂದು ಯಾವಾಗಲೂ ಹೇಳ್ತೀಯ, ನನಗೆ ಯಾರೂ ಇಲ್ಲ ಅಂತ ಯಾವಾಗಲೂ ಹೇಳ್ತೀಯ, ನನ್ನನ್ನು ಯಾರಿಗೂ ಬೇಡ ಅಂತ ಹೇಳ್ತೀಯ, ನಾನು ಏನಕ್ಕೂ ಬಾರದವನೆಂದು ಹೇಳ್ತೀಯ. ಬೇಡ, ಆ ಮಾತು ನಿಲ್ಲಿಸು. ನಿನ್ನನ್ನು ದೇವರಿಗೆ ಬೇಕು. ಯೇಸು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ. ನಿನ್ನ ಯೇಸುಗೆ ಮುದ್ದು ಕಂದನಾಗಿದೆಯಾ? ನಿನ್ನನ್ನು ದೇವರು ಅಷ್ಟೊಂದು ಪ್ರೀತಿ ಮಾಡುತ್ತಾ ಇದ್ದಾರೆ. ಇಗೋ, ದೇವರ ಕೈಯಲ್ಲಿ ಸಮರ್ಪಿಸು. ನೀನು ದೇವರಿಗೆ ವಿಧೇಯನಾಗು. ದೇವರು ಮಾಡಿದಕ್ಕೆಲ್ಲ ಸ್ತೋತ್ರ ಮಾಡು. ಕಷ್ಟ ಕಾಲವನ್ನು ನೆನೆಸಿ ಸ್ತುತಿಸು. ಜಯದ ಕಾಲಗಳುಂಟಾಗುತ್ತದೆ. ನೀವು ಬಂದ ದಾರಿ, ಕಷ್ಟದ ದಾರಿಯಿಂದ ಆಲಯದಲ್ಲಿ ಬಂದ ದಿವಸಗಳಲ್ಲಿ ಬಂದ ಗೋಳಾಟ, ಅಳು, ಆ ಭಯ ಒಂದು ಸಾರಿ ನೆನೆಸಿ ಸ್ತೋತ್ರ ಮಾಡಿ. ನೀವೀವಾಗಿರುವ ಪರಿಸ್ಥಿತಿಗೆ ಯೋಜಿಸುವುದಾದರೆ ನಿಮ್ಮ ಬಾಯಲ್ಲಿ ಗೊತ್ತಿಲ್ಲದ ಸ್ತೋತ್ರ ಬರುತ್ತೆ, ಗೊತ್ತಿಲ್ಲದ ಸ್ತುತಿಗಳು ಬರುತ್ತದೆ. ನಿಮ್ಮನ್ನು ದೇವರು ಹೀಗೆ ಬಿಡಲಿಕ್ಕೆ ಇಷ್ಟಪಡ್ತಾ ಇಲ್ಲ. ನೀನೊಂದು ದಾವೀದನ ಥರ ರಾಜನಾಗಲಿಕ್ಕಾಗಿ ನಾನು ನಿನ್ನನ್ನು ಆರಿಸಿಕೊಂಡಿದೆ. ನೀನು ಕಾಡಲ್ಲಿದ್ದು ಹಾಳಾಗಲಿಕ್ಕಲ್ಲ, ನಿನ್ನ ಪರಿಸ್ಥಿತಿಯಲ್ಲಿ ನೀನು ಮುಗಿದೋಗಲಿಕ್ಕಲ್ಲ. ನಿನ್ನನ್ನು ನಾನೊಂದು ರಾಜನಾಗಿ ಮಾರ್ಪಡಿಸ್ಬೇಕಂದೇಳಿ, ಒಂದು ದಾವೀದನಂದೇಳಿ ಕರೆದುಕೊಂಡಿದೆ. ನಿನ್ನನ್ನು ನಾನೊಂದು ಎಸ್ತೇರಳಾಗಿ ನಿಲ್ಲಿಸಬೇಕು ಬೇಕಂದೇಳಿ ನಾನು ಕರ್ಕೊಂಬಂದಿದೆ. ಆದರೆ ನೀನು ಗುಣಗುಟ್ಟಿಕೊಂಡು ಹೀಯಾಳಿಸ್ಕೊಂಡು ನಷ್ಟ ಆಗಬೇಡ. ನೀ
ಪ್ರಾರ್ಥಿಸು. ಹೊತ್ತಾರೆಯಲ್ಲೇ ನಿನ್ನ ಹಿಮದಲ್ಲಿ ಮುಚ್ಚಿಟ್ಟುಕೊಂಡು ನಿನಗಾಗಿ ಮನ್ನ ಬೀಳುತ್ತಾ ಇರ್ತದೆ. ಹೊತ್ತಾರೆಯಲ್ಲಿ ನಿನಗಿರುವ ಹಿಮ ಬೀಳದಲ್ಲಿ ಮುಚ್ಚಿ ಅದು ಬೀಳುವಾಗ ಹೊತ್ತಾರೆಯಲ್ಲೆದು ದೇವರಿಗೆ ಹುಡುಕಿ, ಮರಿಯಳು ಮುಂಜಾನೆ ಹುಡುಕಿ ಹೋಗಿದ್ದು ನಮಗೆ ಗೊತ್ತಿದೆಯಲ್ಲ. ಅಯ್ಯೋ ನನ್ನ ಸ್ವಾಮಿಯನ್ನೇ ಆರೆತ್ಕೊಂಡು ಹೋಯ್ತು ಅಂತೇಳಿ ಅವಳು ಹುಡುಕಿ ಹೋಗಿದೆ. ಅವಳು ಹುಡುಕಿದ ಮನ್ನ ಅವಳಿಗೆ ಸಿಕ್ಕಿದ್ದು ಅದು ಯೇಸು ಆಗಿದ್ರು. ಯೇಸು ಬಂದು ಹೇಳ್ತಾ ಇದ್ದಾರೆ, ಮರಿಯಳೇ ನೀನು ಹೊತ್ತಾರೆಯಲ್ಲಿ ಹುಡುಕಿ ಬಂದ ಆ ಯೇಸು ನಾನು. ಇಗೋ ನಿನ್ನ ಮುಂದೆ ಟೆನ್ಷನ್ ಮಾಡಬೇಡ, ಆಳುಬೇಡ, ನಿನ್ನ ಕಣ್ಣೀರಿಗೆ ಪರಿಹಾರವಾಯಿತು ಅಂತೇಳಿ ಕಳಿಸಿದ ದೇವರು. ಇವತ್ತು ನಾವು ತೀರ್ಮಾನ ಮಾಡಿ ಹೊತ್ತಾರೆಯಲ್ಲಿ ನಾನು ಆರಿಸ್ಕೊಳ್ಬೇಕು. ನನ್ನ ಆಶೀರ್ವಾದಕ್ಕಾಗಿ ದೇವರ ಸಂಧಿಯಲ್ಲಿ ನಾನು ಹೊತ್ತಾರೆಯಲ್ಲಿ ಯೇಸುವನ್ನು ಪ್ರೀತಿಸಿ ಮಾಡಬೇಕು. ನಾನು ರಾತ್ರಿಯಲ್ಲಿ ದೇವರ ಸಂಧಿಯಲ್ಲಿ ಕೂತುಕೊಳ್ಳಬೇಕು. ದೇವರ ಮೇಲೆ ಭಕ್ತಿ ಭಯ ನನಗಿರಬೇಕು. 40 ವರ್ಷ ಆಕಾಶದಿಂದ ಸುರಿದು ಕೊಟ್ಟ ದೇವರು ಇವತ್ತು ನಮಗೂ ನಿಮಗೂ ಏನು ಬೇಕಾದರೂ ಸುರಿದು ಕೊಡ್ತಾರೆ. ಊಟಕ್ಕೆ ಬೇಕಾ, ಬಟ್ಟೆಗೆ ಬೇಕಾ, ಜೀವನಕ್ಕೆ ಬೇಕಾ, ಮನೆ ಕಟ್ಟಲಿಕ್ಕೆ ಬೇಕಾ, ಸಾಲ ತೀರಿಸಲಿಕ್ಕೆ ಬೇಕಾ, ನಿನಗೆ ಯಾವ ವಿಷಯದಲ್ಲಿ ಬೇಕಾಗಿದೆ ಆತನ ಕೈಯಲ್ಲಿ ಯಾವ ಕೊರತೆ ಇಲ್ಲ ಪ್ರಿಯರೇ. ಆತನ ಕೈಯಲ್ಲಿ ಇಲ್ಲ ಅಂತ ಹೇಳಲಿಕ್ಕೆ ಇಲ್ಲ, ಎಲ್ಲವೂ ಇದೆ. ಆದರೆ ಈ ಕಷ್ಟದಲ್ಲಿ ನಿಮ್ಮನ್ನು ಸಿಲುಕಿಸಿರುವಾಗ, ನನ್ನನ್ನು ಕಷ್ಟಗಳಲ್ಲಿ ಸಿಲುಕಿಸುವಾಗ ಪ್ರಿಯ ಮಕ್ಕಳೇ ಮೋಸ ಹೋಗಬೇಡಿರಿ. ನಮ್ಮನ್ನು ದೇವರು ಕೋಪದಿಂದಲ್ಲ, ನಮ್ಮನ್ನೊಂದು ಸುಂದರ ಪಾತ್ರಗಳಾಗಿ ರೂಪಿಸ್ತಾ ಇದ್ದಾರೆ. ನಾವು ದೇವರಿಗೆ ಬೇಕು, ನಾವು ದೇವರಿಗೆ ಪ್ರಿಯಳು ಪ್ರಿಯನೂ ಆಗಿದೆ. ಅತಿ ಪ್ರಿಯನಾಗಬೇಕಂದೇಳಿ ನಿನ್ನನ್ನು ದೇವರು ರೂಪಿಸ್ತಾ ಇದ್ದಾರೆ. ಅತಿ ಪ್ರಿಯಳಾಗಬೇಕಂದೇಳಿ ನಿನ್ನನ್ನು ದೇವರು ರೂಪಿಸ್ತಾ ಇದ್ದಾರೆ. ಮೋಸ ಹೋಗಬೇಡ, ದೇವರ ಮೇಲೆ ಬೇಜಾರು ಮಾಡಿಕೊಳ್ಳಬೇಡ, ದೇವರ ಕೈಯಲ್ಲಿ ಅಡಗಿಸಿಕೊಳ್ಳೋಣ. ದೇವರೇ ನನ್ನನ್ನು ರೂಪಿಸು, ನನ್ನನ್ನು ರೂಪಿಸಲಿಕ್ಕೆ ಒಪ್ಪಿಸಿಕೊಡುತ್ತೇನೆ. ನೀನು ನನ್ನನ್ನು ಒಳ್ಳೆಯದೇ ಮಾಡೋದು, ನೀ ಒಳ್ಳೆಯದನ್ನೇ ಮಾಡೋದು, ನೀನು ಕೆಟ್ಟದು ಮಾಡೋದಿಲ್ಲ ಅಂತ ಅರಿಕೆ ಮಾಡೋಣ. ಎಲ್ಲರೂ ಬಾಯಿಗಳು ತೆರೆದು ಒಂದು ನಿಮಿಷ ಹೇಳಿ, ದೇವರೇ ನನಗೆ ಬಂದಿರೋದೆಲ್ಲ ಒಳ್ಳೆಯದಕ್ಕೆ, ನಾನು ಯಾವುದು ಬಗ್ಗೆನೂ ಗುಣಗುಟ್ಟುವುದಿಲ್ಲ, ನನ್ನನ್ನು ರೂಪಿಸುವುದು ಒಳ್ಳೆಯದಕ್ಕೆ. ನನ್ನ ದೇವರ ಬಳಿಯಲ್ಲೇ ನಿನ್ನನ್ನು ಕುಳಿಸ್ತಿದ್ದ ಮಾತಿದೆ. ದೇವರು ಹೇಳಿದ್ರಲ್ಲ, ನಾನು ನಿಮಗೆ ಮನೆ ಮಾಡಿದ ಮೇಲೆ ನನ್ನ ಬಳಿಯಲ್ಲಿ ನೀವು ಸಹ ಇರಬೇಕೆಂಬುದಕ್ಕಾಗಿ. ಓ ಶಬಲ ಬಲ ಬಲಬ ಓರಿ ಬಲ ಬರಿಬ ಖಬರ ಬರಬ ಓ ಶರಗಲ ಯೋಧರ ದೇಖರ ದುರಬಾರಥೆ ರಸ ಮಲ ಯಾಥೆ. ನನ್ನ ಬಳಿಯಲ್ಲಿ ನೀನು ಸಹ ಕೂತುಕೊಳ್ಳಬೇಕೆಂಬುದಕ್ಕಾಗಿ ನಿನ್ನನ್ನು ರೂಪಿಸ್ತಾ ಇರೋದು. ನಿನಗೆ ಕಷ್ಟ ಇರೋದು, ನಿನಗೆ ಶೋಧನೆ ಇರೋದು, ನಿನಗೆ ವೇದನೆ ಇರೋದು, ನನ್ನ ಬಳಿಯಲ್ಲಿ ನೀನು ಸಹ ಇರಬೇಕಲ್ಲ, ನನ್ನ ಬಳಿಯಲ್ಲಿ ನೀನು ಸಹ ಇರಬೇಕಲ್ಲ. ಅದಕ್ಕೆ ತಕ್ಕ ಯೋಗ್ಯತೆ ನಿನಗೆ ಬರಬೇಕಲ್ಲ, ಅದಕ್ಕೆ ತಕ್ಕ ಸಹನ ಬರಬೇಕಲ್ಲ, ಅದಕ್ಕೆ ತಕ್ಕ ಕ್ಷಮೆ ದಮೆ ನಿನಗೆ ಬರಬೇಕಲ್ಲ. ಅದಕ್ಕಾಗಿ ಶೋಧನೆಗಳು ದೇವರ ಸಂಧಿಯಲ್ಲಿ ತಗ್ಗಿಸಿಕೊಡೋಣ. ದೇವರೇ ನಾನು ಮಾಡಿದ ತಪ್ಪುಗಳನ್ನು ಕ್ಷಮಿಸಿ ಸ್ವಾಮಿ. ಗೊತ್ತಿಲ್ಲದೆ ಗೊತ್ತಿದ್ದು, ನನ್ನ ಮಾತಲ್ಲಿ ತಿಳಿಯದೆ ತಿಳಿದು ಗುಣಗುಟ್ಟಿದ್ದು ಕ್ಷಮಿಸಿ ಸ್ವಾಮಿ. ಕರ್ತನೆ, ಇನ್ನು ಮುಂದೆ ನೀವು ದೇವರೇ ಕೆತ್ತುವ ಕುಂಬಾರನಿಗೆ ಯಾಕೆ ಹಿಂಗೆ ಕೆತ್ತಿತ್ತಿ ಅಂತ ಕೇಳಿ ನಿಮಗೆ ಟೆನ್ಷನ್ ಮಾಡಿಸಲ್ಲ ಸ್ವಾಮಿ. ನೀವು ಒಳ್ಳೆಯದನ್ನೇ ಮಾಡೋದಂತ ನಂಬುತ್ತೇನೆ. ಎಲ್ಲರೂ ಅರಿಕೆ ಮಾಡಿ ನೀನು ಒಳ್ಳೆಯದನ್ನೇ ಮಾಡೋದು. ನೀವು ಕೆತ್ತಿ ಸುಂದರವಾಗಿ ನನ್ನ ಮಾರ್ಪಡಿಸ್ತೀರಾ, ನೀವು ಸುಂದರವಾಗಿ ಮಾರ್ಪಡಿಸಿ ನಿನ್ನ ಬಳಿಯಲ್ಲಿ ನನ್ನನ್ನು ಇರಿಸ್ತೀರಿ ಅಂತ ಹೇಳಿದ್ರಲ್ಲಪ್ಪ. ಅದಕ್ಕಾಗಿ ಮಾರ್ಪಡಿಸೋದಕ್ಕಾಗಿ ಈ ನೋವು, ಈ ವೇದನೆ, ಈ ಕಷ್ಟ, ಈ ನಷ್ಟ, ಈ ಶೋಧನೆ, ಈ ಬೈಗಳು, ಈ ಅವಮಾನ, ಈ ವೇದನೆಗಳು, ಈ ಹೋರಾಟಗಳು ನಮ್ಮನ್ನು ರೂಪಿಸಿ ಶುದ್ಧಿಪಡಿಸಿ ಸುಂದರ ರೂಪಿಗಳಾಗಿ ಅಪ್ಪನ ಬಳಿಯಲ್ಲಿ ಇರಿಸ್ತಾರಲ್ಲ. ಓ ನಿಮಗೆ ಸ್ತೋತ್ರ ದೇವರೇ, ನಿಮಗೆ ಸ್ತೋತ್ರ ದೇವರೇ, ನಿಮಗೆ ಸ್ತೋತ್ರ ದೇವರೇ. ಓ ಕರ್ತನೆ, ನಿಮಗೆ ಸ್ತೋತ್ರ. ಈ ಸಮಯಕ್ಕಾಗಿ ಸ್ತೋತ್ರ ದೇವರೇ. ನೀವು ಹೇಳಿದ ಮಾತುಗಳನ್ನು ಈಗೋ ನಿನ್ನ ಸನ್ನಿಧಿಯಲ್ಲಿ ಸಮರ್ಪಿಸುತ್ತೇನೆ ಅಪ್ಪ. ನಾವು ತಿಳಿಯದೆ ತಿಳಿದು ಕರ್ತನೆ ಯಾವುದೋ ಮಾತಿಂದ, ಚಿಂತೆಯಿಂದ, ಕೆಲಸಗಳಿಂದ ಆದರೂ ನಿಮ್ಮನ್ನು ನೋವಿಸಿದರಪ್ಪ ದೇವರೇ, ನಮ್ಮನ್ನು ದಯವಿಟ್ಟು ಕ್ಷಮಿಸಿರಿ ತಂದೆಯೇ. ನಮ್ಮ ಮಾತುಗಳು ನಿಮ್ಮ ಮೇಲೆ ಅತಿ ಕಠಿಣವಾಗಿದೆ, ಅದಕ್ಕೆ ನನಗೆ ಕೋಪ ಬಂದಿದೆ ಎಂದು ಬರೆಯಲ್ಪಟ್ಟಿದೆಯಲ್ಲಪ್ಪ. ನಮ್ಮ ಮಾತುಗಳನ್ನು ನಿಮಗೆ ಕೋಪ ಬಂದಿದ್ರೆ ದಯವಿಟ್ಟು ಕ್ಷಮಿಸಪ್ಪ. ಸಭೆಯ ಮಕ್ಕಳ ಮೇಲೆ ನೀವು ಕನಿಕರಪಡಪ್ಪ. ಯಾವುದಾದ್ರೂ ಮಾತುಗಳನ್ನ ಮಕ್ಕಳು ನೊಂದುಕೊಂಡು ಬೇಜಾರು ಮಾಡಿ ನಿಮಗೆ ಮಾತಾಡಿ ಬಿಟ್ಟಿದ್ರೆ ದಯತೋರಿ ಮಕ್ಕಳನ್ನು ಕ್ಷಮಿಸಿರಿ ಅಪ್ಪ. ಮಕ್ಕಳನ್ನು ಕ್ಷಮಿಸಿರಿ, ನಮ್ಮನ್ನು ಕ್ಷಮಿಸಿರಿ, ನಮ್ಮ ಸಭೆಯನ್ನು ಕ್ಷಮಿಸಿರಿ, ಪ್ರತಿಯೊಂದು ಮಕ್ಕಳನ್ನು ಕ್ಷಮಿಸಿರಿ, ರಕ್ತದಿಂದ ತೊಳೆಯಿರಿ ಅಪ್ಪ. ನಿಮ್ಮ ಪರಿಶುದ್ಧ ರಕ್ತ ನಮ್ಮನ್ನು ತೊಳೆದು ಶುದ್ಧಿಪಡಿಸಿರಿ ಕರ್ತನೆ. ನಾವು ನಿಮ್ಮಂದೆ ಮಾರ್ಪಡಬೇಕಪ್ಪ, ನಾವು ನಿಮ್ಮಂದೆ ಶುದ್ಧರಾಗಬೇಕಪ್ಪ.
ನಾವು ನಿಮ್ಮಂತೆ ರೂಪಿಸಲ್ಪಡಬೇಕಪ್ಪ. ನಾವು ನೀವಂದೇ ಸುಂದರ ರೂಪಿಗಳಾಗಬೇಕಪ್ಪ. ಅದಕ್ಕಾಗಿ ಶೋಧನೆ ನಂಬುತ್ತೇವೆ, ಅದಕ್ಕಾಗಿ ವೇದನೆ ನಂಬುತ್ತೇವೆ. ಇನ್ನು ನಾವು ಇದಕ್ಕಾಗೆಲ್ಲ ಸ್ತೋತ್ರ ಮಾಡಲಿಕ್ಕೆ ಸಹಾಯ ಮಾಡಿ ಕರ್ತನೆ. ನಮಗೆಲ್ಲ ಕಷ್ಟ ಯೋಜಿಸಿ ಸುಧಿಸುವ ಕೃಪೆ ಉಂಟಾಗಲಿ, ಸುಧಿಸುವ ವರ ಉಂಟಾಗಲಿ, ಸ್ತೋತ್ರ ಮಾಡುವ ವರ ಉಂಟಾಗಲಿ ಅಪ್ಪ. ದೇವರೇ, ಎರಿಹೋ ಕೋಟೆ ನೋಡಿ ಅವರು ಸ್ತುತಿಸುವಾಗ ಎರಿಹೋ ಗೋಡೆ ಕೆಡವಲ್ಪಟ್ಟಿದೆಯಲ್ಲ ಕರ್ತನೆ, ಅದೇ ಥರ ನಮ್ಮ ಮುಂದಿರೋ ಕೋಟೆಗಳನ್ನು ನೋಡಿ ಸ್ತುತಿಸುವ ಕೃಪಾವರ ನಮಗುಂಟಾಗಲಿ. ಯೋರ್ದಾನ್ ಹೊಳೆಯನ್ನು ನೋಡಿ ಅವರು ಸ್ತುತಿಸಿಕೊಂಡು ಹೆಜ್ಜೆ ಇಡುವಾಗ ಅದು 2 ಭಾಗವಾಗಿ ಮಕ್ಕಳಿಗೆ ದೇವರೇ ಹೆಜ್ಜೆ ಇಡುವ ದಾರಿಯನ್ನು ತೋರಿಸಿಕೊಟ್ಟು ದೇವರೇ ದಾಟುವಂತೆ ಮಾಡಿಸಿದರಲ್ಲ. ನಮ್ಮ ಮುಂದೆ ಬರುವ ಎರಿಹೋ ಕೋಟೆಯಾಗಲಿ, ಯೋರ್ದಾನ್ ಹೊಳೆಯಾಗಲಿ, ಯಾವುದೇ ಕೆಂಪು ಸಮುದ್ರವಾಗಲಿ, ಯಾವುದೇ ಭಯಂಕರವಾದ ಸೈನ್ಯವಾದರೂ ಕೂಡ ಸ್ತೋತ್ರ ಮಾಡಿ ಜಯಿಸುವಂತೆ ದಾವೀದನಂತೆ ನಮಗೂ ಕೂಡ ಆರಾಧನೆ ಮಾಡುವ ಕೃಪೆಯುಂಟಾಗಲಿ. ದೇವರನ್ನು ಕಣ್ಣು ಮುಚ್ಚಿ ಸ್ತೋತಿಸುವ ವರಗಳುಂಟಾಗಲಿ. ಒಬ್ಬರೇ ಕೂತ್ಕೊಳ್ಳುವಾಗ ಅವನ ಆರಾಧನೆ ಮಾಡಿ ಸ್ತೋತ್ರ ಮಾಡಿ ಅವನ ಸಿಂಹಗಳನ್ನು ಕರಡಿಯನ್ನು ಸೀಳಿ ಬಿಡುವಷ್ಟು ಪವರ್ ಅವನಿಗೆ ಬಂದಿದೆಯಲ್ಲಪ್ಪ. ದೇವರೇ, ನಾವು ಯಾರ ಮೇಲೂ ಗುಣಗುಟ್ಟದೆ ಅವರಿಂದ ಹಿಂಗಾಯ್ತು ಇವರಿಂದ ಹಂಗಾಯ್ತು ಅವ್ರು ಹಿಂಗೆ ಮಾಡಿದ್ರು ಅಂತ ಹೇಳದೆ ಎಲ್ಲದಕ್ಕಾಗಿ ಸ್ತೋತ್ರ ಮಾಡಿ ನಿಮಗೆ ಕಿನ್ನರಿ ಬಾರಿಸ್ತಾ ಸ್ತುತಿ ಹಾಡುಗಳನ್ನು ಹಾಡಿ ಎಲ್ಲವುಗಳಿಂದಲೂ ನನ್ನ ದೇವರು ಮಾಡಿದ ಮಹತ್ಕಾರ್ಯಕ್ಕೆ ಸ್ತೋತ್ರ ಹೇಳುವರಾಗಿ. ದೇವರೇ, ಮತ್ತೆ ಗೋಲಿಯಾತನ್ನು ನೋಡುವಾಗ ಆ ಗೋಲಿಯಾತನು ಅವನು ಮತ್ತು ದೇವರೇ ಆ ಧೈರ್ಯದಿಂದ ಹೋಗಿ ಅವನ ಸ್ತುತಿ ಸ್ತೋತ್ರದ ಯುದ್ಧ ಯೆಹೋವನದು, ಯುದ್ಧದ ಫಲವು ಯೆಹೋವನಿಂದ ಬರುದಂತ ಹೇಳಿ ಅವನು ಹೋಗಿದೆ. ಯುದ್ಧದಲ್ಲಿ ಫಲ ದೇವರು ಕೊಟ್ಟರು, ದೇವರು ಜಯಿಸಿದರು. ಅಪ್ಪ, ನೀವು ಅದ್ಭುತ ಮಾಡಿದ್ದೀರಾ. ಗೋಲಿಯಾತನು ಹೋಯಿತು, ದೇವರ ಜನಕ್ಕೆ ಜಯ ಉಂಟಾಯಿತು. ದೇವರ ಜನಕ್ಕೆ ಜಯ ಉಂಟಾಗುವಂತೆ ನಿಮ್ಮನ್ನು ಆರಾಧನೆ ಮಾಡಿ ಸ್ತುತಿಸಿ ವಾಕ್ಯಗಳನ್ನು ಓದಿ ಧ್ಯಾನಿಸಿ ನಿಮ್ಮ ಹೆಜ್ಜೆ ಜಾಡಲ್ಲಿ ನಡೆಯುವಂತೆ ನಮಗೆಲ್ಲರಿಗೂ ಸಹಾಯ ಮಾಡಿ ದೇವರೇ. ಆ ಗುಣಗುಟ್ಟುವ ಸ್ಪಿರಿಟು ಯೇಸು ನಾಮದಲ್ಲಿ ಬಿಟ್ಟು ತೊಲಗಿ ಹೋಗಲಿಕ್ಕಾಗಿ ಪ್ರಾರ್ಥಿಸುತ್ತಾರೆ. ಗುಣಗುಟ್ಟುವ ಮಾಡಲಿಕ್ಕಾಗಿ ಮಾಡುವ ಒಂದು ಸ್ಪಿರಿಟನ್ನು ಯೇಸು ನಾಮದಲ್ಲಿ ದೂರ ಹೋಗಲಿಕ್ಕೆ ಅಪ್ಪಣೆ ಕೊಡ್ತೇನೆ. ಆ ಸ್ಪಿರಿಟೇ ನಮ್ಮಲ್ಲಿ ಯಾರಲ್ಲೂ ಬೇಡ. ಯೇಸು ನಾಮದಲ್ಲಿ ಎಲ್ಲರದಲ್ಲೂ ಬಿಟ್ಟು ತೊಲಗಿ ಹೋಗಲಿ ಅಪ್ಪ. ನಿಮ್ಮೇ ನಮಗೆ ಸಾಕು, ಸ್ತೋತ್ರವೇ ನಮಗೆ ಸಾಕು, ಸ್ತುತಿಯ ಶಬ್ದಗಳೇ ನಮಗೆ ಸಾಕು. ನಿಮ್ಮನ್ನು ಆರಾಧನೆ ಮಾಡುವರಾಗಿ ನಮ್ಮನ್ನು ಮಾರ್ಪಡಿಸು, ತಗ್ಗಿಸಿ ಕೊಡುವರಾಗಿ ಮಾರ್ಪಡಿಸು. ನೀವೇ ದೊಡ್ಡವನಾಗು, ನಾವಿಲ್ಲದೆ ಆಗಬೇಕು. ದೇವರೇ, ಸ್ಥಾನಿಗನಾದ ಯೋಹಾನ್ ಹೇಳಿದೆ, ನೀವು ನನ್ನಲ್ಲಿ ದೊಡ್ಡವನಾಗಬೇಕು, ನೀವೇ ನನ್ನಲ್ಲಿ ಬೆಳೆದು ಬರಬೇಕು, ನಾನು ಇಲ್ಲದೆಯಾಗಬೇಕು. ಹೌದು ಸ್ವಾಮಿ, ನಾವಿಲ್ಲದೆ ನಮ್ಮನ್ನು ಕಾಣಿಸ್ತದೆ ಬೇಡಪ್ಪ. ನಿಮ್ಮನ್ನೆಲ್ಲರೂ ನೋಡಲಿ, ನಿಮ್ಮನ್ನೆಲ್ಲರೂ ಕಾಣಲಿ, ನಿಮ್ಮ ನಾಮಕ್ಕೆ ಮಹಿಮೆಯಾಗಲಿ. ನಿಮ್ಮ ಕರಗಳಲ್ಲಿ ಎಲ್ಲವನ್ನು ಸಮರ್ಪಿಸಿ ದೇವರೇ ಒಪ್ಪಿಸಿ ಕೊಡ್ತಾ ಇದ್ದೀವಪ್ಪ. ನಿಮ್ಮ ಪವಿತ್ರ ಆತ್ಮನ ಮಕ್ಕಳನ್ನು ಕಂಟ್ರೋಲ್ ಮಾಡಿ ನಡೆಸು, ಪ್ರಾರ್ಥನಾ ಆತ್ಮನಿಂದ ತುಂಬಿಸು, ಒಂದು ಅಗ್ನಿ ಆತ್ಮನಿಂದ ತುಂಬಿಸು. ಈ ಪ್ರಾರ್ಥನೆಯಲ್ಲಿ ನಿಂತಿರುವ ಎಲ್ಲ ಮಕ್ಕಳಲ್ಲೂ ಆ ಪ್ರಾರ್ಥನೆ ಆತ್ಮನು ತುಂಬಲ್ಪಡಲಿ, ವಾಕ್ಯ ಓದುವ ಆತ್ಮನು ತುಂಬಲ್ಪಡಲಿ, ಅಭಿಷೇಕದ ಅಗ್ನಿ ತುಂಬಲ್ಪಡಲಿ, ಜಯಿಸುವ ಆತ್ಮನು ತುಂಬಲ್ಪಡಲಿ. ಸೋಲುಗಳು ಮಾಡೋ ದುರಾತ್ಮನ ಬಿಟ್ಟು ತೊಲಗಿ ಹೋಗಲಿ. ಜಯಿಸುವ ಆತ್ಮನು, ಅಭಿಷೇಕದ ಆತ್ಮನು, ಪರಿಶುದ್ಧ ಆತ್ಮನು, ಅಗ್ನಿ ಆತ್ಮನು, ಜಯವಾತ್ಮನು, ಕೊಂಬುವುದು ಒಂದೇ ಮಾಡುವ ದೇವರಾತ್ಮನು ಪ್ರಾರ್ಥನೆ ಮಾಡಲಿಕ್ಕೂ ವಾಕ್ಯ ಓದಲಿಕ್ಕೂ ಇವತ್ತಿಂದ ಒಂದು ಆಸಕ್ತಿ, ಒಂದು ಆಸೆ ಉಂಟಾಗೋದಕ್ಕಾಗಿ ಸ್ತೋತ್ರ. ವಾಕ್ಯಗಳು ಗಂಟೆಗಳ ಕಾಲ ಕೇಳಿಸಿಕೊಳ್ಳೋದಕ್ಕಾಗಿ ಸ್ತೋತ್ರ. ಮಹಿಮೆಯ ವರಗಳು ನೀವು ಇಳಿಸಿಕೊಡೋದಕ್ಕಾಗಿ ವಂದನೆ. ಎಲ್ಲ ಸ್ತುತಿ ಘನ ಮಹಿಮೆಗಳು ನಿಮಗೊಬ್ಬರಿಗೇ ಸಲ್ಲಲಿ, ಪರಲೋಕ ತಂದೆಯೇ, ಆಮೆನ್. ಪ್ರಿಯ ವೀಕ್ಷಕರೇ, ನೀವು ಹೊಂದಿದ ಆಶೀರ್ವಾದವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿರಿ. ನೀವು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 8217761567. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.